ಇವತ್ತು ನನ್ನ ಬದುಕಿನ ಹೊಸ ಮೈಲಿಗಲ್ಲನ್ನ ಸಮೀಪಿಸಿದ ದಿನ. 10ಕ್ಕಿಂತ ಹೆಚ್ಚಿನ ಗ್ಯಾಂಗು. ಹಾಸ್ಯದ ಸುರಿಮಳೆ ಆಯಿತು, ನೆನಪಿನ ಮುಂಗಾರು ಮಳೆ ಆಯಿತು, ಹಿಟ್ ಮೂವಿ ರಿಯೂನಿಯನ್ ಆಯಿತು, ಸ್ನೇಹಕ್ಕೆ ಈ ಮನೆ ಸ್ವರ್ಗ ಆಯಿತು. ಇವತ್ತು ಈ ಗುಡಿಗೆ ಕೊನೆಯ ಗ್ಯಾಂಗ್ ಅನ್ನ ಬರಮಾಡಿಕೊಳ್ಳೋ ಸಮಯ. ಇಷ್ಟು ದಿನ ನಮ್ ಗೋಲ್ಡನ್ ಗುಡಿಗೆ ಬಂದಿರೋರ್ ಪೈಕಿ ಸೀನಿಯರ್ ಅಲ್ಲಿ ಜೂನಿಯರ್ ಬ್ಯಾಚ್. ಈಗ ರಕ್ಷಲ್ಲ, ಈಗ ವೇದಾಂತ, ಬೆಲ್ಲಿ ಡ್ಯಾನ್ಸ್ ಅಲ್ಲಿ ಬುಸ್, ರೆಬಲ್ ಸ್ಟಾರ್ ಅಂಬರೀಶ್. ನಂಗೆ ಸಿಕ್ತು. ಹಂಗೆ ಬನ್ನಿ. ಇದ್ಯಾಕೋ ಕರೆಂಟ್ ಹೊಡಿತಾ ಇದೆ ಇವ್ರೆ? ಏನಾಯ್ತು? ರೋಲ್ ಕ್ಯಾಮ್ರಾ ಆಕ್ಷನ್. ರೀ, ನಿಮ್ಗೆ ಅಂತ ವೆಜ್ ಮಾಡಿದೀನಿ, ತಗೊಳ್ಳಿ ತಿನ್ನಿ. ನಿನ್ ಮಕ ಮುಚ್ಚ, ಇಲ್ಲಿ ನಾನ್ ವೆಜ್ ಮಾಡಿಲ್ವಾ? ತಗೋ. ಅಯ್ಯೋ, ನನ್ ವೆಜ್ ನಾನ್ ವೆಜ್ ಎರಡು ಬಡ ಚೈನೀಸ್ ಆಗೋಗಿದೆ. ಬೇಡ, ಹೋಗ್ಬೇಡ. ಒಂದು ರೋಲ್ಸ್ ರೈಸ್, ಇನ್ನೊಂದು ಮರ್ಸಿಡೀಸ್ ಬೆಂಚ್. ಜ್ಯೂಸ್ ಅಲ್ಲ, ಫುಲ್ ಖಾಲಿ ಮಾಡ್ಬೇಕು. ಕುಡಿಯಲ್ಲ ಗುರು, ಅದೇನ್ ದ್ವೇಷ ಇಟ್ಕೊಂಡು. ಕಿರುತೆರೆ ಇತಿಹಾಸದಲ್ಲಿ ಇವರಷ್ಟು ಹತ್ತಿರೋರು ಯಾರಿಲ್ಲ ಸರ್. ರಕ್ಷವ್ರೆ, ಶ್ರೀಮತಿ. ಒಂದಿನ ಸುಮ್ನೆ ನಂಬರ್ ಇಸ್ಕೊಂಡೆ, ಯಾರೋ ಫ್ರೆಂಡ್ ಹತ್ರ ನಂಬರ್ ಕೊಡಪ್ಪ ಹುಡುಗಿದು ಅಂತ. ಡೈರೆಕ್ಟ್ ಮೆಸೇಜ್ ಮಾಡಿದ್ದು ಅಲ್ಲಿ ಮ್ಯಾರಿಗೆ ಅಂತ. ಲಾ ಕಾಲೇಜಲ್ಲಿ ಸಿಕ್ದ, ಸಡನ್ಲಿ ಅಪಿಯರ್ ಲೈಕ್ ಮೂವಿ ತರ. ಇದು ನೆನಪುಗಳನ್ನ ಮೂಟೆಗಳನ್ನ ಹೊತ್ತಿದೆ. ಇದು ಈ ಗಾಡಿ ಜೊತೆ ನನ್ನ ನಗುನು ಕಂಡಿದೆ, ನನ್ನ ಅಳುನು ಕಂಡಿದೆ. ಬಂದ್ರು ಗಾರ್ಮೆಂಟ್ಸ್ ಅಲ್ಲಿ 8 ಅವರ್ ಕೆಲಸ ಮಾಡಿ ಬಂದು 20 ಸಲ್ಟ್ ಹೊಲಿವ್ನಿ ಬೆಳಗಾನ. ಅವರಿಗೋಸ್ಕರನೇ ಇವತ್ತಿಗೂ ನಾನು ಇರೋದು. ಟು ಬಿ ವೆರಿ ಹಾನೆಸ್ಟ್, ನಂಗೆ ಬೇರೆ ಏನು ಅಂದ್ರೆ ಗೋಲೇ ಇಲ್ಲ ನನ್ನ ಲೈಫಲ್ಲಿ. ನಾನು ಹುಟ್ಟಿದೆ ಪಾಪ ಅವ್ರಿಗೆ ಒಂಥರ ಶಾಪ ತರ, ಅಂದ್ರೆ ಮಮ್ಮಿ ಡ್ಯಾಡಿ ಇಬ್ರಿಗೂ. ನಮ್ಮ ಮಮ್ಮಿ ಡ್ಯಾಡಿನ ನಾನು ಚೆನ್ನಾಗಿ ನೋಡ್ಕೋಬೇಕು, ಅಟ್ ದಿ ಎಂಡ್ ಆಫ್ ದಿ ಡೇ ನಾನು ಅವ್ರು ನೆಮ್ಮದಿಯಾಗಿರ್ಬೇಕು ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಸ್ನೇಹಕ್ಕೆ ಆರಂಭ ಮಾತ್ರ ಇದೆ, ಆದ್ರೆ ಕೊನೆ ಇರೋದಿಲ್ಲ. ಪ್ರತಿ ಗೋಲ್ಡನ್ ಸಿಗ್ನೇಚರ್ ಒಂದೊಂದು ನೆನಪಿನ ದಾಖಲೆ ಅಂತ ಹೇಳ್ಬೋದು. ಪ್ರತಿ ಗೋಲ್ಡನ್ ಫ್ರೇಮ್ ಸ್ನೇಹದ ಉತ್ಸವ ಆಗಿತ್ತು. ಇಂಥ ಅದ್ಭುತವಾದ ಆರಂಭಕ್ಕೆ ನಿಮಗೆಲ್ಲ ಕೋಟಿ ಕೋಟಿ ಧನ್ಯವಾದಗಳು. ಧನ್ಯವಾದಗಳು. ಗೋಲ್ಡನ್ ಗ್ಯಾಂಗ್, ಇದು ಗೋಲ್ಡನ್ ಗ್ಯಾಂಗ್, ಗೋಲ್ಡನ್ ಗ್ಯಾಂಗ್. ಇವತ್ತು ನನ್ನ ಬದುಕಿನ ಹೊಸ ಮೈಲಿಗಲ್ಲನ್ನ ಸಮೀಪಿಸಿದ ದಿನ. 10ಕ್ಕಿಂತ ಹೆಚ್ಚಿನ ಗ್ಯಾಂಗು, 22 ಎಪಿಸೋಡ್ಗಳು, ಹಾಸ್ಯದ ಸುರಿಮಳೆ ಆಯ್ತು, ನೆನಪಿನ ಮುಂಗಾರು ಮಳೆ ಆಯ್ತು, ಸಂಗೀತದ ಸ್ನೇಹಿತರು ಬಂದ್ರು, ಹಿಟ್ ಮೂವಿ ರಿಯೂನಿಯನ್ ಆಯ್ತು, ಸ್ನೇಹಕ್ಕೆ ಈ ಮನೆ ಸ್ವರ್ಗ ಆಯ್ತು. ಇವತ್ತು ಈ ಗುಡಿಗೆ ಕೊನೆಯ ಗ್ಯಾಂಗ್ ಅನ್ನ ಬರಮಾಡಿಕೊಳ್ಳೋ ಸಮಯ. ಗ್ಯಾಂಗ್ ಕೊನೆದಿರ್ಬೋದು,
ಆದ್ರೆ ಅದೇ ಮೊದಲನೇ ದಿನದ ಉತ್ಸಾಹ ಇದೆ ನನ್ನ ಪಾಲಿಗಿದು ಮತ್ತೊಂದು ಯಶಸ್ಸಿನ ಆರಂಭದ ದಿನ ಅಂತಾನೆ ಹೇಳಬೇಕು. ಶುರು ಮಾಡೋಣ. ಗೋಲ್ಡನ್ ಗ್ಯಾಂಗ್ ಪವರ್ಡ್ ಬೈ ಡೆನ್ವರ್ ಡಿಯೋಡ್ರೆಂಟ್ ಧೋತಿ ಪಾರ್ಟ್ನರ್ಸ್, ಉದಯಂ ಪ್ರೀಮಿಯಂ ಕಾಟನ್ ಧೋತೀಸ್ ಅಂಡ್ ಶರ್ಟ್ಸ್. ಬನ್ನಿ, ಟಿವಿ ಒಳಗೆ ಟಿವಿ ನೋಡೋಣ ಬನ್ನಿ. ನೀವು ಸಿಗೋ ಅಷ್ಟು ಟ್ರೆಷರ್ಗಳನ್ನ ತಗೊಂಡ್ಬಂದು ಇಲ್ಲಿ ಜೋಡಿಸ್ಬೇಕು. ಗಾಳಿ ಹಕ್ಕಿ ರೆಕ್ಕೆ ಅಂದ್ರೆ ಸಾಲ. ಇಲ್ಲೊಂದು ಪೀಸ್ ಬೇಕು, ಅದೆಲ್ಲಿ ಸಿಗುತ್ತೆ? ನನ್ನ ಹಾಟ್ ನೀವೀಗ ಶಾಸ್ತ್ರವನ್ನು ಮಾಡದೆ ಅವರ ಸಂಸಾರವನ್ನು ಶುರು ಮಾಡದೆ ಇದ್ದರೆ ಈ ಮನೆಯ ಸರ್ವನಾಶ ಖಂಡಿತ. ಪರಮೇಶ್ವರ, ಇದಕ್ಕೇನ ನೀನು ನನಗೆ ಆ ಮನೆಗೆ ಹೋಗು ಅಂತ ಕಳಿಸಿದ್ದು? ಹೇಳು ಪರಮೇಶ್ವರ, ನನಗೆ ಉತ್ತರ ಕೊಡು. ಜೀ ವಾಹಿನಿಯ ಎಲ್ಲಾ ಧಾರಾವಾಹಿಗಳು ಜೀವಂತ. ಊಟ ಆಯ್ತು ಅನ್ನೋದನ್ನ ವಿಚಾರಿಸ್ತೀವೋ ಇಲ್ಲೋ. ರೀ ಸುಶೀಲಮ್ಮ, ಧಾರಾವಾಹಿ ನೋಡಿದ್ರ? ಗಟ್ಟಿ ಮೇಳದಲ್ಲಿ ಇವತ್ತೇನಾಯ್ತು ರೀ? ಆ ನಾಗಿಣಿ ದಿಮಾಕ್ ನೋಡಿದ್ರ? ಪಾತ್ರೆ ತೊಳೆಯೋದನ್ನ ಬಿಟ್ಟು ಪಾತ್ರೆಗಳ ಕಷ್ಟ ಸುಖನ ವಿಚಾರಿಸ್ತೀವಿ. ಈ ಟಿವಿನೇ ಹಿಕ್ಕಂಡ್ರಿ. ಎಷ್ಟೋ ಜನಕ್ಕೆ ಅನ್ನ ಕೊಡ್ತಾ ಇರೋ ಅನ್ನದ ಬುತ್ತಿ ದೊಡ್ಡ ದೊಡ್ಡದನ್ನ ಚಿಕ್ಕದಾಗಿ ತೋರಿಸುತ್ತೆ, ಬಾಂಧವ್ಯಗಳ ಕಲೆಯನ್ನ ಕಲಿಸ್ಕೊಡುತ್ತೆ. ಎಷ್ಟೋ ತಾರೆಗಳನ್ನ ಸಾಕಿದ ತಾಯಿ ಗರ್ಭ ಇದು. ಕಿರುತೆರೆಯ ಕನಸಿನ ಗೂಡಿಂದ ಈ ಗೋಲ್ಡನ್ ಗೂಡಿಗೆ ಇವತ್ತೊಂದು ಹೊಸ ಗ್ಯಾಂಗ್ ಬರ್ತಾ ಇದೆ. ಯಾವ ಗ್ಯಾಂಗ್ ಅದು? ನೋಡಿ, ಬೆಲ್ಲಾಯ್ತು. ಇವರು ದಿನ ನಿಮ್ಮನೆಗೆ ಬರ್ತಾರೆ, ನಿಮ್ಮನ್ನ ನಗಿಸ್ತಾರೆ, ಅಳಿಸ್ತಾರೆ, ನಿಮ್ಮನ್ನ ರಂಜಿಸ್ತಾರೆ. ನಿಮ್ಮ ಕುಟುಂಬದಲ್ಲಿ ಒಬ್ಬರಾಗಿದ್ದಾರೆ. ಇವರು ಕಿರುತೆರೆಗೆ ಹಿರಿ ತೆರೆಯ ವೈಭವ ಕೊಟ್ಟವರು. ದಿನ ಒಂದಲ್ಲ ಒಂದು ಪಾತ್ರದಲ್ಲಿ ಇವ್ರನ್ನ ನೀವು ನೋಡ್ತಾ ಇರ್ತೀರಾ. ಆದ್ರೆ ಅವ್ರಿರೋ ಹಾಗೆ ನೋಡಿದೀರಾ? ಇವತ್ ನೋಡ್ತೀರಾ. ಬನ್ನಿ ನೋಡೋಣ. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್ ಗ್ಯಾಂಗ್. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್. ಸರಿ, ಏನಂದ್ರೆ ಶುರು ಮಾಡಕ್ ಮುಂಚೆ ಒಂದು ಪ್ರಾಬ್ಲಮ್ ಸರ್. ಏನ? ನಂಗೇನು ನೀವು ಇಂಟ್ರೋ ಏನ್ ಕೊಟ್ರಿ ಸರ್? ಅವ್ರಿಗೆ ನಾಗಿಣಿ ಸಾಂಗ್ ಹಾಕಿದ್ರಿ, ಅವ್ರಿಗೆ ಗಟ್ಟಿ ಮೇಳ ಹಾಕಿದ್ರಿ, ನನಗೆ ಅನುಪಮ ಅವರು ಕಿರುತೆರೆ, ಬೆಳ್ಳಿ ತೆರೆ, ಹಿರಿತೆರೆ ಎಲ್ಲಾ ತೆರೆಗಳಲ್ಲೂ ಕಲರ್ಫುಲ್ ಆಗಿ ಇರ್ತಾರೆ. ಇವರು ಕಲರ್ಫುಲ್ ಗ್ಯಾಂಗ್ ಇಂದ ಬಂದವರು. ಕಲರ್ ಬಟ್ಟೆ ಹಾಕೊಂಡು ಕಲರ್ ಆಗಿ ಬೇರೆ ಬಂದಿದೆ. ಕಲರ್ ಆಗೇ ಇರ್ತಾರೆ ಇವರು. ಇವಾಗ ಒಂಥರ ಖುಷಿ ಆಯ್ತು ಸರ್. ಥ್ಯಾಂಕ್ ಯು. ಕೂತ್ಕೊಳ್ಳಿ. ವೆಲ್ಕಮ್ ಅನುಪಮ ಅವರೇ. ವೆಲ್ಕಮ್ ಅನುಪಮ ಅವರೇ. ವೆಲ್ಕಮ್ ಅನುಪಮ. ಇಷ್ಟು ದಿನ ನಮ್ ಗೋಲ್ಡನ್ ಗುಡಿಗೆ ಬಂದಿರೋರ್ ಪೈಕಿ ಸ್ವಲ್ಪ ಸೀನಿಯರ್ ಅಲ್ಲಿ ಜೂನಿಯರ್ ಬ್ಯಾಚ್. ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಜೀವನದ ಪಾತ್ರಗಳನ್ನ ನೋಡೋಣ. ಓಕೆ, ಜರ್ನಿ ಎವಿ ಪ್ಲೀಸ್. ರಕ್ಷ್ ಹುಟ್ಟಿದ್ದು ಜನವರಿ 8, 1993. ಹುಡುಗಿಯರ ಹಾರ್ಟ್ ಬೀಟ್ ಇದ್ರೆ ಇಂಥ ಬಾಯ್ ಫ್ರೆಂಡ್ ಇರ್ಬೇಕು ಅನ್ನೋ ಕ್ಯೂಟ್ ಬಾಯ್. ನೀಟಾಗಿ ಕಾಲೆಳಿಸಿಕೊಳ್ಳೋ ಸ್ನೇಹಜೀವಿ. ಕನ್ನಡ ಕಿರುತೆರೆ ಪ್ರೇಕ್ಷಕರ ಶಾರುಖ್ ಖಾನ್ ಅಂದ್ರೆ ತಪ್ಪಾಗಲ್ಲ. ಇದ್ದುದರಲ್ಲೇ ಹಾಯಾಗಿದ್ದು ಬಿಡೋ ಮುಗ್ಧ ಜೀವ. ಬಿಲ್ಡಪ್ಪು ಕಿರಿಕು ಇಲ್ಲದ ನೆಮ್ಮದಿಯ ಜೀವ. ಅವರೇ ಕಿರುತೆರೆಯ ವಂಡರ್, ಗಟ್ಟಿ ಮೇಳದ ವೇದಾಂತ್. ದಾರಿ ಕಾಣದೆ ಇದ್ದ ತಾನು ಕಿರುತೆರೆಯ ಕಿರುದಾರಿಯನ್ನ ಹೆದ್ದಾರಿಯನ್ನಾಗಿ ಮಾಡಿಕೊಂಡು ಇತರರಿಗೂ ದಾರಿದೀಪವಾದ ಸಾಧಕ. ಎದ್ದು ಬಿದ್ದು ಎಡವಿ ಮತ್ತೆ ಎದ್ದು ಇಂದು ಕಿರುತೆರೆಯ ದಕ್ಷ ನಟ, ನಿರ್ಮಾಪಕನಾಗಿ ಹೆಸರು ಮಾಡಿರೋ ಎಲ್ಲರ ಮೆಚ್ಚಿನ ರಕ್ಷ್. ತನ್ನ ಕನಸುಗಳ ಬೆನ್ನು ಹತ್ತಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಆಗಿ ಬಾರ್ಕೋಲ್ ಏರಿದೆ, ರುಮಾಲ್ ಸುತ್ತಿತ್ತಲೆ, ಯಾವತ್ತು ಯಾರಿಗೂ ತಲೆ ಬಗ್ಗೋದಿಲ್ಲ. ಬೆಳ್ಳಿತೆರೆಯ ನರಗುಂದ ಬಂಡಾಯದಂತಹ ವಿಶಿಷ್ಟ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸುವ ಮೂಲಕ ತನ್ನ ಸಾಮಾಜಿಕ ಕಳಕಳಿ ಮತ್ತು ರೈತರ ಪ್ರೀತಿಯನ್ನ ತೋರಿಸಿದ ಮಣ್ಣಿನ ಮಗ. ಈಗ ಕೋಟಿ ಕೋಟಿ ಮನಸ್ಸುಗಳನ್ನ ಗೆದ್ದಿರೋ ಮನೆ ಮಗ.
ನಮೃತಾ ಗೌಡ. ಹುಟ್ಟಿದ್ದು 14 ಏಪ್ರಿಲ್ 1995. ತನ್ನ ಬಾಲ್ಯವನ್ನ ಕಿರುತೆರೆಯಲ್ಲೇ ಕಳೆದು ಬಾಲನಟಿಯಾಗಿ ಮಿಂಚಿದ ಮನೋಜ್ಞ ನಟಿ. ಈಗ ನಾಗಿಣಿ ಧಾರಾವಾಹಿಯ ಶಿವಾನಿಯಂತಹ ಪ್ರಬುದ್ಧ ಪಾತ್ರವನ್ನ ನಿರ್ವಹಿಸಿ ಸೈ ಎನಿಸಿಕೊಂಡ ಸ್ನಿಗ್ಧ ಸುಂದರಿ. ಕಿರುತೆರೆಯಲ್ಲಷ್ಟೇ ಅಲ್ಲದೆ ಮಿಲನ, ತುತ್ತೂರಿ, ಗೇಮ್, ನಿನಗಾಗಿ, ಎಕ್ಸ್ಕ್ಯೂಸ್ ಮೀ ಯಂತಹ ಚಿತ್ರಗಳಲ್ಲಿ ತನ್ನ ನಟನೆಯ ವೈವಿಧ್ಯತೆಯನ್ನ ತೋರಿಸಿದ್ದಾರೆ. ತನ್ನ ವಯಸ್ಸಿಗೂ ಮೀರಿದ ಪಾತ್ರಗಳನ್ನ ನಿಭಾಯಿಸಿ ಕಿರುತೆರೆಯ ವರ್ಚಸ್ಸನ್ನ ಹೆಚ್ಚಿಸಿದ ಖ್ಯಾತಿ ಇವರದ್ದು. ಇಂಜಿನಿಯರಿಂಗ್ ಓದಿದ್ರು ಲ್ಯಾಪ್ಟಾಪ್ ಮುಂದೆ ಕೂರದೆ ಟಿಪ್ ಟಾಪ್ ಆಗಿ ಕಿರುತೆರೆಯಲ್ಲಿ ಮಿನುಗುತ್ತಿರೋ ನಾಯಕಿ. ತನ್ನ ಅಭಿನಯದ ಸಾಮರ್ಥ್ಯದಿಂದಲೇ ಜನಮನ ಗೆದ್ದ ನಮೃತಾ ಅದ್ಭುತ ಡ್ಯಾನ್ಸರ್ ಹಾಗೂ ಮಾಡೆಲ್ ಕೂಡ. ಈ ಭರಾಟೆಯ ಜೊತೆ ಕರಾಟೆಯನ್ನು ಕಲಿತು ಕರಾಟೆ ಚಾಂಪಿಯನ್ ಆಗಿದ್ದಾರೆ. ಮನೆಯಲ್ಲಿ ಅಪ್ಪ ಅಮ್ಮನ ಮುದ್ದಿನ ಮಗಳು ಅಂದ್ರೆ ಸಾಕು, ನುಲಿಯೋ ಖುಷಿಯ ಕಾರಂಜಿ ನಮ್ಮ ನಮೃತಾ ಗೌಡ. ಅನುಪಮ ಆನಂದ್ ಕುಮಾರ್ ಹುಟ್ಟಿದ್ದು ಮಾರ್ಚ್ 19, 1991. ಕಿರುತೆರೆಯ ಕಿರುನಗೆಯ ಕಿನ್ನರಿ, ನಗುವಿಲ್ಲದೆ ಮಾತಿಲ್ಲ, ಮಾತಿಗೆ ನಗುವನ್ನು ಕಲಿಸಿದ ನಗುವಲ್ಲಿ. ಫ್ರೆಂಡ್ಸ್ ಸಿಕ್ರೆ ಗಂಟೆಗಟ್ಟಲೆ ಮಾತು, ಹಾಸ್ಯದ ಚಟಾಕಿ. ಲಂಕೇಶ್ ಪತ್ರಿಕೆ ಚಿತ್ರದಲ್ಲಿ ಬಾಲನಟಿಯಾಗಿ ನಟಿಸಿ ಸಾರ್ಗೆ ಕೋಳಿನ ನೀನ್ ಕುಯ್ಯಿ, ಕೋಳಿ ತಿನ್ನೋನ್ನ. ಇದು ಆಕೆ ಪರ್ಫಾರ್ಮೆನ್ಸ್. ಆ ಕರಾಳ ರಾತ್ರಿಯಂತಹ ಪ್ರಬುದ್ಧ ನಟನೆಯವರೆಗೆ ಬೆಳೆದು ನಿಂತ ದಿಟ್ಟ ಹೆಣ್ಣು ಮಗಳು ಇವರು. ಬಂದ ಕಷ್ಟಗಳನ್ನೆಲ್ಲ ನಗು ನಗುತ್ತಲೇ ಎದುರಿಸಿ ಏನೇ ಬರಲಿ ಧೈರ್ಯವಾಗಿ ಮುನ್ನುಗ್ಗೋ ಸ್ವಾಭಿಮಾನದ ಸಾಹಸಿ ಹೆಣ್ಣು. ತನ್ನ ಅಸಾಮಾನ್ಯ ಕಲಾ ಸಾಮರ್ಥ್ಯದಿಂದ ಮನೆ ಮಾತಾಗಿರುವ ಮಾತಿನ ಮಲ್ಲಿ. ನಿರೂಪಕಿಯಾಗಿ, ನಟಿಯಾಗಿ, ರೂಪದರ್ಶಿಯಾಗಿ ಕರ್ನಾಟಕದ ಎಷ್ಟೋ ಮಕ್ಕಳಿಗೆ ಮಾದರಿಯಾಗಿರೋ ನಗುವಿನ ತಾರೆ ಅನುಪಮಾ ಗೌಡ. ಬನ್ನಿ ಗೋಲ್ಡನ್ ಗೂಡಲ್ಲಿ ಇಂದು ಕಿರುತೆರೆಯ 3 ಮುತ್ತುಗಳ ಸ್ನೇಹದ ಕಥೆಯನ್ನ ಕೇಳೋಣ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್, ವೆರಿ ನೈಸ್. ಖುಷಿ ಆಗುದಲ್ಲ ನೋಡಿದ್ದು. ಹಾಗೆ ನೋಡಿದ್ರೆ ಇವರಿಬ್ರು ಚೈಲ್ಡ್ ಆರ್ಟಿಸ್ಟ್ ಆಗಿ ಸ್ಟಾರ್ಟ್ ಮಾಡಿದ್ ಕರಿಯರ್, ನಮ್ಕಿಂತ ಸೀನಿಯರ್. ಹಾಗೆ ನೋಡಿದ್ರಿ ಅವರು. ಸರ್ ಇದೇನು 95 ಹುಟ್ಟಿದ್ದು ಆಲ್ರೆಡಿ ಎಕ್ಸ್ಕ್ಯೂಸ್ ಮೀ ಅಂತ ಹುಟ್ಟಿದ ತಕ್ಷಣ ತೊಳಗ ಹಾಕ್ಬಿಟ್ರ ಕ್ಯಾಮ್ರಾ ಮುಂದೆ. 7 ವರ್ಷ ಇದೆ, 7 years ಇದೆ. 7 years. ಅನುಪಮ ಅವರೇ, ರಕ್ಷ ಅವರೇ, ನಮೃತ ಅವ್ರೆ, ನಿಮ್ 3 ಜನಕ್ಕೆ ನಾನು ಕನೆಕ್ಟ್ ಆಗ್ತೀನಿ. ಹೆಂಗೆ ಸರ್? ಯಾಕಂದ್ರೆ ನಾನು ಸ್ಮಾಲ್ ಸ್ಕ್ರೀನ್ ಇಂದ ಸ್ಟಾರ್ಟ್ ಮಾಡಿದ್ದಲ್ಲ. ಈಗ ನಾನು ಸೀರಿಯಲ್ ಮಾಡ್ಬೇಕಾದ್ರೆ ನಂಗೆ ಒಂದಷ್ಟು ಜನ ಫ್ರೆಂಡ್ಸ್ ಇದ್ರು. ಎಷ್ಟೋ ದಿನ ಆದ್ಮೇಲೆ ಸಿಕ್ಬಿಟ್ರಂತೂ ತಬ್ಕೊಂಡು ಮಾತಾಡಿ ಪಕ್ಕೂ ಅದೇನು ಅವತ್ತು ಹೆಂಗಾಯ್ತು, ಅಲ್ಲಿ ಹಿಂಗಾಯ್ತಲ್ಲ, ಆ ಸೀರಿಯಲ್ ಮಾಡ್ಬೇಕಾದ್ರೆ ಹಿಂಗಾಯ್ತು, ಅವಳೇನ್ ಮಾಡ್ತಿದ್ದಾಳೆ, ಇವನೇನ್ ಮಾಡ್ತಿದ್ದಾಳೆ, ಇದೆಲ್ಲ ಮಾತಾಡ್ತಿರ್ತೀವಿ. ಸೊ ನಿಮ್ಮ ಫ್ರೆಂಡ್ಶಿಪ್ ಹೇಗೆ ಶುರು ಆಯ್ತು? ನಮೃತ ಅವ್ರು ಹೇಳಿ, ನಿಮ್ಮಿಂದ ಸ್ಟಾರ್ಟ್ ಮಾಡಿ. ನಾನು ರಕ್ಷಿತ್ ಫಸ್ಟ್ ಮೀಟ್ ಮಾಡಿದ್ದು ಬಿಫೋರ್ ಅನುಪಮ. ಒಟ್ಟಿಗೆ ಒಂದು ಸೀರಿಯಲ್ ಮಾಡ್ತಾ ಇದ್ವಿ. ಬಟ್ ಅವ್ರು ಅದ್ರಲ್ಲಿ ಏನಂತಾರೆ 3 ತಿಂಗಳು ಆಗ್ಲೇ ಪಾಪ್ಯುಲರ್ ಆಗಿದ್ರು ಆ ಸೀರಿಯಲ್ ಅಲ್ಲಿ. ಸೊ ನನ್ನ ಒಂದು ಪಾತ್ರನ ಬೇರೆ ಯಾರೋ ಮಾಡ್ತಾ ಇದ್ರು, ಬೇರೆ ಒಂದು ಹುಡುಗಿ ಮಾಡ್ತಾ ಇದ್ರು. ಸೊ ನಾನು ರೀಪ್ಲೇಸ್ಮೆಂಟ್ ಆಗಿ ನಾನು ಹೋದಾಗ ಪಕ್ಕದ ಮನೆ ಮದ್ವೆಲಿ ಅದರಲ್ಲಿ ಲವರ್ಸ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ, ಇವ್ರು ಲವರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ. ಫಸ್ಟ್ ಡೇ ಶೂಟಿಂಗ್ ಹೋದಾಗ ಹೆಂಗಿರುತ್ತೆ, ಹೊಸ ಸೆಟ್, ಅದು ಬೇರೆ ರೀಪ್ಲೇಸ್ಮೆಂಟ್ ಅಂದಾಗ ಎಲ್ಲರೂ ಆಗ್ಲೇ ಬಾಂಡಿಂಗ್ ಆಗೋಗಿರುತ್ತೆ. ಸೊ ಹೆಂಗಿರ್ಬೇಕು, ನಾವಾದ್ರೆ ಹೊಸಬ್ರು ಬಂದ್ರೆ ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತೀವಿ, ಇವ್ರು ಹಂಗಲ್ಲ. ಹಾಯ್, ಐ ಆಮ್ ನಮೃತ ಅಂದ್ರೆ ಹಾಯ್ ಹಲೋ, ಆಗ್ಲೇ ಪಾಪ್ಯುಲರ್ ಆಗ್ಬಿಟ್ಟಿದ್ದಾರೆ ಅವರು. ಅವ್ರಿಗೆ ಇಷ್ಟ ಇಲ್ಲ ರೀಪ್ಲೇಸ್ ಆಗಿರೋದು. ಮುಂಚೆ ಇರೋರು ಫ್ರೆಂಡ್ ಆಗ್ಬಿಟ್ಟಿದ್ದಾರೆ. ಸೊ ಮುಂಚೆ ಇರೋನ್ನ ತೆಗಿಬಾರ್ದಾಗಿತ್ತು, ಯಾಕೆ ತೆಗೆದ್ರು ಅಂತೆಲ್ಲ ನನ್ ಮುಂದೆನೆ ಟಾಂಟ್ಗಳು ಕೊಡ್ತಾ ಇರೋದು. ಸೊ ಹಿಂಗೆ ನನ್ನ ವೆಲ್ಕಮೇ ಮಾಡಿಲ್ಲ. he made me so uncomfortable. ಏನ್ ಗೊತ್ತಾ ಅಂದ್ರೆ, ಇದನ್ನ ಈ ಬ್ಲೇಮ್ ನಾನು ಸುಮಾರು ವರ್ಷಗಳಿಂದ ತಗೊಳ್ತಾನೆ ಇದೀನಿ. ಇವತ್ತಿಗೆ ಎಷ್ಟು ಕ್ಲೋಸ್ ಆದ್ರೂ ತಗೊಳ್ತಿದ್ದೀನಿ. ಪ್ರಾಬ್ಲಮ್ ಏನಿತ್ತು ಅಂದ್ರೆ, ನಾನು ಯಾರ ಹತ್ರನೂ ಮಾತಾಡ್ತಿರ್ಲಿಲ್ಲ ಸತ್ಯವಾಗಿ. ಯಾಕೆಂದ್ರೆ ಅಂದ್ರೆ ಹುಡುಗರುಗಳ ಜೊತೆ, ಟೆಕ್ನಿಷಿಯನ್ ಜೊತೆ ಭಯಂಕರ ಮಾತಾಡ್ತಿದ್ದೆ. ನನ್ ಹುಡುಗಿಯ ಜೊತೆ ಮಾತಾಡೋದು ತುಂಬಾ ಕಷ್ಟ ಆಗಿತ್ತು. ನಾನು ಐ ಥಿಂಕ್ 3 ವರ್ಷ ಆದ್ಮೇಲೆ ಇವರೆಲ್ಲ ಕರೆಕ್ಟಾಗಿ ಮಾತಾಡ್ಸಿರೋದು. ನನ್ನ ಕೋ ಆರ್ಟಿಸ್ಟ್ ನಾನು ಇವತ್ತರೆಗೂ ಒಂದೇ ದಿನ ಫೋನ್ ಮಾಡಿಲ್ಲ, ಮಾಡೇ ಇಲ್ಲ. ಸೊ ಇವ್ರು ಹೆಂಗೆ ಅಂದ್ರೆ, ಇವ್ರ ಪ್ರಾಬ್ಲಮ್ ಏನಂದ್ರೆ, ಜೊತೆಗೆ ಆಕ್ಟ್ ಮಾಡ್ಬೇಕಾದ್ರೆ ಹಿ ಇಸ್ ನಾಟ್ ದಟ್ ಕ್ಲೋಸ್. ಅಂದ್ರೆ ಚೆನ್ನಾಗಿ ಅಷ್ಟೊಂದೇನ್ ಮಾತಾಡಲ್ಲ, ಎಷ್ಟು ಬೇಕೋ ಅಷ್ಟೇ. ಸೀರಿಯಲ್ ಮುಗಿದ್ಮೇಲೆ ಆಕ್ಚುಲಿ ನಾವಿಬ್ರು ಜಾಸ್ತಿ ಕ್ಲೋಸ್ ಆಗಿದ್ದು. ಅಂದ್ರೆ ಫ್ರೆಂಡ್ಶಿಪ್ ಸೀರಿಯಲ್ ಜಾಸ್ತಿ ಅಷ್ಟೊಂದೇನ್ ಮಾತಾಡ್ತಾ ಇರಲಿಲ್ಲ, ಜಾಸ್ತಿ ಜಗಳ ಆಡ್ತಾ ಇದ್ವಿ ನಾವು ಆನ್ ಸೆಟ್. ನಮ್ ಜಗಳ ಬಿಡ್ಸಕ್ಕೆ ಬರೋರು ಎಲ್ಲಾರು. ಅನುಪಮ ಆಕ್ಚುಲಿ ನಾವೆಲ್ಲ ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ಆನ್ ಸೆಟ್, ಆಫ್ ಸೆಟ್, ಥ್ರೂ ರಕ್ಷಿತ್ ನನಗೆ ಇನ್ನ ಜಾಸ್ತಿ ಕ್ಲೋಸ್ ಆಗಿದ್ದು ಅನುಪಮ. ಅಲ್ಲ, ನಿಮ್ 3 ಒಂದೇ ಕಂಪ್ನಿಲಿ ಕೆಲಸ ಮಾಡಿದವರು? ಹೌದು. ಅದೇನೇ ಬೇಕೋ ಬೇಡೋ ಸಿಗ್ಲೇಬೇಕಾಗಿತ್ತು ಅವಾಗ. ಇಲ್ಲ ಅಂದ್ರೆ
ಕೆಲ್ಸದ ವಿಚಾರವಾಗಿ ಸಿಗ್ಬೇಕಾಗಿತ್ತು. ಕೆಲಸ ಇಲ್ಲದೆ ಎಲ್ಲಾನು ಸಿಗ್ತದ ಏಕೈಕ ವ್ಯಕ್ತಿ ನಾನೇ. ದಟ್ ಇಸ್ ಟ್ರೂ. ಐ ಯೂಸ್ ಟು ಮೇಕ್ ಶ್ಯೂರ್ ವರ್ಕ್ ಇಲ್ಲದೆ ಇದ್ದಾಗ್ಲೂ ಸಿಗ್ಬೇಕು ಎಲ್ಲಾರು ಅಂತ ನಾನು ಸಿಗ್ತಾ ಇದ್ದೆ. ಐ ಯೂಸ್ ಟು ಮೇಕ್ ಶ್ಯೂರ್ ಎಲ್ಲ ಸಿಗ್ಬೇಕು ಎಲ್ಲಾರು. ತಿಂಗಳಿಗೆ ಒಂದ್ಸಲಿ ಇಲ್ಲ 3 ತಿಂಗಳಿಗೆ ಇಲ್ಲ ಹಂಗಿಲ್ಲ ಸರ್, ನಾನು ಮೂಡ್ ಬಂದ್ರೆ ಎಲ್ಲಾರು ಹೇಳ್ಕೊಂಡು ಹೋಗ್ಬಿಡ್ತಿದ್ದೆ. ಇವರೆಲ್ಲ ಕಾಡ್ ಕರ್ಕೊಂಡು ಹೋಗ್ಬಿಡ್ತಿದ್ದೆ. ಇವ್ರ ಕಾಡ್ ಹೋಗೋದು, ಗೋವಾಗ್ ಹೋಗೋದು, ಟ್ರಿಪ್ ಇವತ್ತವರೆಗೂ ಪ್ಲಾನ್ ಆಗುತ್ತೆ ಸರ್. ಬೆಳಗ್ಗೆ ಆದ್ರೆ ಆ ಟ್ರಿಪ್ ಇರಲ್ಲ ಸರ್. ನಾವು ಶೂಟ್ ಎಲ್ಲ ಕ್ಯಾನ್ಸಲ್ ಮಾಡ್ಸ್ಕೊಂಡಿರ್ತೀವಿ. ನಾವು 8 ವರ್ಷದಿಂದ ಪ್ಲಾನ್ ಮಾಡ್ತಾನೆ ಇದೀವಿ, ಹೋಗೇ ಇಲ್ಲ ನಾವು. ಇವ್ ನಂಗೆ ಒಂಥರ ನಂಗೆ 2AM ಫ್ರೆಂಡ್. ಅಂದ್ರೆ ನನಗೆ ತುಂಬಾ ಬೇಕಾದಂತ ಒಬ್ಬ ಮುಖ್ಯವಾದ ಸ್ನೇಹಿತ ಆಗಿದ್ದ. ಬೇರೆಯವ್ರು ಎಲ್ಲರನ್ನೂ ಸೈಡ್ಗೆ ಇಟ್ರೆ ನಂಗೆ ಅಂದ್ರೆ ಖುಷಿಯಾಗಿದ್ದಾಗಲ್ಲ, ಖುಷಿಯಾಗಿದ್ದಾಗ 1000 ಫ್ರೆಂಡ್ಸ್ ಸಿಗ್ತಾರೆ, ಬಟ್ ಬೇಜಾರಾಗಿದ್ದಾಗ ಒಬ್ಬ ಫ್ರೆಂಡ್ ಸಿಗ್ತಾನೆ ಅಂದ್ರೆ ಅದು ನಂಗೆ ರಕ್ಷಿತ್ ಆಗಿದ್ದ. ಅವ್ನ್ಗೇನೋ ಶೂಟ್ ಅಲ್ಲಿ ಏನೋ ಆಯ್ತು, ಏನೋ ನೋವು ತೊಡ್ಕೋಬೇಕು, ಫ್ರಸ್ಟ್ರೇಷನ್ ತೊಡ್ಕೋಬೇಕು, ಅವ್ನು ನಂಗೆ ಕಾಲ್ ಮಾಡೋದು. ಸೊ ನಾವಿಬ್ರು ಸಿಗತ್ ಸರ್, ಮಾತಾಡ್ತಾ ಮಚ್ಚ ಕಾಡ್ಗೆ ಹೋಗ್ಬಿಡೋಣ. ಫಸ್ಟ್ ಟೈಮ್ ಸರ್ ಕಾಡ್ಗೆ ಹೋಗ್ಬಿಡೋಣ ಅಂತ. ಇನ್ನೊಬ್ಬ ನನ್ನ ಫ್ರೆಂಡ್ ಅಲ್ಲೇ ಇದ್ದ. ನಾನು ಹೌದಾ ಕಾಡ್ಗೆ ಹೋಗ್ಬೇಕು, ಆಲ್ರೆಡಿ ಲೇಟ್ ಆಗಿದೆ ಸರ್. ನಾ ಹೇಳನಲ್ಲ 2AM ಫ್ರೆಂಡ್ ಅವ್ನು ನಂಗೆ. ಆಯ್ತಾ, ನಾನು ಪ್ರೊಡಕ್ಷನ್ ಫೋನ್ ಮಾಡ್ಬಿಟ್ಟು ಅಯ್ಯೋ ನಂಗೆ ಹುಷಾರಿಲ್ಲ, ಎದ್ದೇಳಕ್ಕಾಗ್ತಿಲ್ಲ, ಫುಲ್ ಜ್ವರ, ನಂಗೆ ಆಗ್ತಾ ಇಲ್ಲ ಅಂತ ನಾನು ಸರ್ ಸ್ವಲ್ಪ ಹೊತ್ತಾಯ್ತು ಮಚ್ಚ ಏನ್ ಗೊತ್ತಾ, ಮನೆಗೆ ಹೋಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡು, ಬೆಳಗ್ಗೆ ಎದ್ದು ಕಾಡಿಗೆ ಹೊರಟು ಬಿಡೋಣ, 6 ಗಂಟೆಗೆ ಹೊರಟ್ಬಿಡೋಣ. ಸೊ ದಟ್ ಅಲ್ಲಿ ಕಾಡ್ ಗೇಟ್ ಓಪನ್ ಆಗಿರುತ್ತೆ, ಒಳಗೋಗೆಲ್ಲ ಚಿಲ್ ಮಾಡ್ಕೊಂಡ್ ಬರ್ಬೋದು. ನಾನು 6 ಗಂಟೆನ 12 ಗಂಟೆವರೆಗೂ ಫೋನ್, ಯಾವ ನನ್ನ ಮಗನೂ ಫೋನ್ ಸರ್. ನಾವು ಇನ್ನೊಬ್ಬ ಫ್ರೆಂಡ್ ಅಜಯ್, ನೋಡ್ ಮಚ್ಚಿ ಅವ್ನು ಇದೇ ಮಾಡೋದು, ನಿನ್ ಮೊದಲನೇ ಸಲ ನೀ ಶೂಟ್ ಬೇರೆ ಕ್ಯಾನ್ಸಲ್ ಮಾಡ್ಕೊಂಡಿದ್ಯಾ, ಬಾಯ್ ಮುಚ್ಬಿಟ್ಟು ಮಲ್ಕೋ. ಫಸ್ಟ್ ಟೈಮ್ ಸರ್ ನನ್ನ ಕರಿಯರ್ ಅಲ್ಲಿ ಶೂಟ್ ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದು. ಆಮೇಲೆ ಫೋನ್ ಎತ್ತದ್ಮೇಲೆ ಏನ್ ಗೊತ್ತಾ ಮಚ್ಚ, ಮಲ್ಕೊಂಬಿಟ್ಟಿದ್ದೆ, ಗೊತ್ತಾಗ್ಲಿಲ್ಲ, ಸಾರಿ ಇವಾಗ ಲೇಟ್ ಆಗ್ಬಿಟ್ಟಿದೆ, ಇನ್ನೊಂದ್ ದಿನ ಹೋಗೋಣ. ಆಮೇಲೆ ಹೋಗೇ ಇಲ್ಲ ಸರ್. ಅದಾದ್ಮೇಲೆ ಸುಮಾರು ಸಲ ಮಚ್ಚ ಗೋವಾಗ ಹೋಗೋಣ, ನಾನು ಹೋಗೋಣ, ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕ್ ಮಾಡ್ಕೋತೀನಿ, ಹೋಗೋಣ. ಎಲ್ಲೋ ಹೋಗಿ ರಕ್ಷ ಯಾಕೆ ಮರ್ತ್ ಬಿಡ್ತೀಯ ಬೆಳಿಗ್ಗೆ ಹೇಗೆ? ಇಲ್ಲ ಸರ್, ಆಕ್ಚುಲಿ ಏನ್ ಗೊತ್ತಾ, ಇವ್ರು ಮರ್ತು ಹೋಗಿದ್ದಾರೆ. ಪ್ರಾಬ್ಲಮ್ ಇರೋದು ಇವರಲ್ಲಿ. ಎಷ್ಟೊಂದ್ಸಲ ಪ್ಲಾನ್ ಮಾಡ್ತಿರ್ತೀವಿ ಹೋಗ್ಬೇಕು ಅಂತ. ಅವಾಗ ಏನಾಗುತ್ತೆ ಅಂದ್ರೆ ಒಂದೇ ಪ್ರಾಜೆಕ್ಟ್ ಅಲ್ಲದೆ ಇರೋದ್ರಿಂದ ಇವ್ರಿಗೆ ಸಿಂಕ್ ಆಗೋ ಡೇಟ್ ನಮಗ್ ಸಿಂಕ್ ಆಗಲ್ಲ. ನಾವ್ಗೆಲ್ಲೋ ನಮ್ಗೆ ರಜೆ ಇರುತ್ತೆ, ಇವ್ರು ರಜಾ ತಗೊಳ್ತಾರೆ. ಸಡನ್ ಆಗಿ ನನಗೆ ಬೆಳಗ್ಗೆ ಅವ್ರಿಲ್ಲ, ಇವರು ಸೀನಿಯರ್ ಆರ್ಟಿಸ್ಟ್ ಇಲ್ಲ, ನೀವು ಬರ್ಲೇಬೇಕು ಅಂತ ಹೇಳ್ತಾರೆ. ಸೊ ಆ ತರದ್ ಏನೇನೋ ಆಗಿರುತ್ತೆ. ಬಟ್ ಐ ಮೇಡ್ ಶ್ಯೂರ್ ಕರ್ಕೊಂಡು ಹೋಗಿ ಕಾಡೆಲ್ಲ ತೋರಿಸಿ ಪ್ರಾಣಿನೂ ತೋರ್ಸ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ ಒಂದೇ ಸಲ ಸರ್. ಬಟ್ ಇವ್ ನೆಕ್ಸ್ಟ್ ಡೇ ಶೂಟಿಂಗ್ ಇದೆ ಏನು ಪ್ಲಾನ್ ಮಾಡಲ್ಲ. ಅವ್ನು ತುಂಬಾ ಸೇಫ್. ಅವ್ನು ಶೂಟಿಂಗ್ ಇದೆ, ಕೆಲಸ ಇದೆ ಅಂದಾಗ ಬೇರೆಯವ್ರು ಹೆಂಗ್ ಬೇಕಾನ ಹಾಳಾಗೋಗ್ಲಿ, ಕಾಡ್ಗೋ ಗೋವಾಗೋ ಕರ್ಕೊಂಡು ಹೋಗ್ತಾನೆ, ಬೆಳಗ್ಗೆ ಎದ್ರೆ ಮಲಗಿರ್ತಾನ ಅವನು. ಅದೇ ಫ್ರೆಂಡ್ಶಿಪ್ ಅಲ್ವಾ? ಅದವ್ರ ಅಮ್ಮಗೂ ಗೊತ್ತು. ನೆಕ್ಸ್ಟ್ ಡೇ ಒಂದಿನ ಕೇಳಿದ್ರು ನಂಗೆ, ಹೋದ್ರ ಅಮ್ಮ ಗೋವಾಗೆ ಅಂತ. ಆಂಟಿ ರಕ್ಷ ಗೊತ್ತಲ್ಲ ಆಂಟಿ ಅಂತ. ಓಕೆ, ಗೋವಾಗಂತೂ ಹೋಗ್ಲಿಲ್ಲ, ಬರೀ ಕಾಡ್ಗೆ ಹೋದ್ರೆ. ಹೌದು, ಈಗ ಕಾಡ್ಗೆ ಹೋಗೋದ್ ಬೇಡ, ನಮ್ ಗೇಮ್ ಏರಿಯಾಗ ಹೋಗೋಣ. ಗೋಲ್ಡನ್ ಗ್ಯಾಂಗ್ ಇದು ಗೋಲ್ಡನ್ ಗ್ಯಾಂಗ್ ಗೋಲ್ಡನ್. ಓಕೆ, ಇದು ನಮ್ ಗೇಮ್ ಏರಿಯಾ. ಹಾಗೆ ನಿಮ್ಮ ಫ್ರೆಂಡ್ಶಿಪ್ ನ ನೀವು ಹೇಳ್ತಿದ್ರೆ ಅದು ಪದಗಳಲ್ಲಿ ವರ್ಣಿಸಕ್ ಆಗಲ್ಲ. ಅದಕ್ಕೆ ವರ್ಡ್ ವಾರ್ ಆಡೋಣ ಅಂತ. ಆಟ ಏನ್ ಗೊತ್ತಾ, ಅಲ್ಲಿ ಬೌಲ್ ಅಲ್ಲಿ A to Z ಆಲ್ಫಾಬೆಟ್ ನ ಇಟ್ಟಿದೀವಿ ಅಂಡ್ ಬ್ಲೈಂಡ್ ಫೋಲ್ಡ್ ಮಾಡ್ತೀವಿ ಇಬ್ರನ್ನ. ಓಕೆ, ಒಬ್ರು ಅಲ್ಲಿ ಇರ್ತೀರಿ, ನಾನೊಂದು ಪದ ಹೇಳ್ತೀನಿ. ಬ್ಲೈಂಡ್ ಫೋಲ್ಡ್ ಅಲ್ಲಿ ನೀವು ಅಕ್ಷರನ ಒಂದೊಂದಾಗಿ ಅಕ್ಷರನ ಇಲ್ಲಿ ಯಾರು ಇರ್ತಾರೋ ಅವ್ರಿಗೆ ತಂದು ಕೊಡ್ಬೇಕು. ಸೊ ಲೇಡೀಸ್ ನ ಅಲ್ಲಿ ನಿಲ್ಸನ, ರಕ್ಷ ಅಲ್ಲಿ ಇರ್ಲಿ. ಎಷ್ಟು ಈಸಿ ಮಾಡ್ತೀರಾ ಸರ್ ಎಲ್ಲಾನು. ಟೆನ್ಷನ್ ಅಲ್ಲ ಅದು. ಹೆಣ್ಮಕ್ಳೇ ಯಾವಾಗ್ಲೂ ಕೆಲಸ ಮಾಡ್ಬೇಕಾ, ನೀವು ಸುಮ್ನೆ ನಿಲ್ಕೊಂಡು ಗೈಡ್ ಮಾಡೋದು? ನೋಡಮ್ಮ, ಬೇಡ ಬಿಡಿ. ನಮ್ಮ ರಕ್ಷು ಇಂಗ್ಲಿಷ್ ಅಲ್ಲಿ ಎಕ್ಸ್ಪರ್ಟ್ ಆಗಿರೋದ್ರಿಂದ ರಕ್ಷ ಅವರು ಈ ಬೋರ್ಡ್ ನ ರಕ್ಷಕರಾಗಿರ್ತಾರೆ. ಮೊದಲನೇ ಟೈಟಲ್ ರೆಬಲ್ ಸ್ಟಾರ್ ಅಂಬರೀಶ್. ನೀವೇ ಮಾಡಿ. ಏನ್ ಮಾಡ್ಲಾ? ನೀವು ಬಿ ಮಾಡಿ ಅನುಪಮ ಅವರೇ, ರಕ್ಷ ಗೈಡ್ ಮಾಡ್ತೀನಿ. ನೀವು ಓಕೆ, ಯಾವ್ದು ಸಿಗತ್ತೆ? ಅನುಪಮ ಬಿ ಮಾಡಿ, ಸಿಡಿ ಮಾಡ್ಬೇಡ. ಎಂ ಸಿಕ್ತಾ? ಅಲ್ಲ ಅದು ಡಬ್ಲ್ಯೂನಾ? ನಂಗೆ ಸಿಕ್ತು. ಬನ್ನಿ ಮುಂದೆ ಬನ್ನಿ. ವೇದಾಂತ್ ತೀಸ್ಕೊಳ್ಳಿ. ನೀ ಸ್ಟ್ರೈಟ್ ಬಾಮ. ಬಿ ಬೇಕು, ಬಿ ಇಲ್ಲ, ಇದು ನೀ ಕೊಟ್ಟಿರೋದು ಡಬ್ಲ್ಯೂ. ಯಾವ್ದಿದೆ? ಎಂ ಬೇಕು. ಬಾ, ವೆರಿ ಗುಡ್. ಟಚ್ ಮಾಡ್ಬೇಡ, ವಾಪಸ್ ಎ ಆಯ್ತು, ಎಂ ಆಯ್ತು. ವೆರಿ ಗುಡ್ ಬಾಮ. ಬಿ. ನನ್ನ ಹತ್ರ 6 ಇದೆ. ಏನಾಯ್ತು? 6 ಬೇಡ, ನನ್ಗೆ ಎ ಬೇಕು. ಇದೇನಾ?
ಹಾ ವೆರಿ ಗುಡ್ ಕಮ್ ಬಾ 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 ಸ್ಟ್ರೈಟ್ ಬಾ ಬಿಟ್ಬಿಡು ಶಾಕ್ ಹೊಡಿತ ಬಿಟ್ಬಿಡು ಡಬಲ್ ಇ ಎಲ್ಲಿದೆ ರೈಟ್ ನೀನಲ್ಲ ಅನುಪಮ ಲೆಫ್ಟ್ 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 ಅದೇ ಅದೇ ಏನ್ ಬೇಕು next? ಏನಿದು ಡಬಲ್ ಇ ಎಮ್ಮ ಎಸ್ ಇದು ಎಫ್ ಅನ್ಸುತ್ತೆ ಅದು ತೋರ್ಸು ಇದು ಇ ಬರ್ಲಾ ಬಾ 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 ಎಸ್ ಎಚ್ ಎಸ್ ಆದ್ಮೇಲೆ ಹೆಚ್ ಬೇಕು ನಮ್ರತ ಎಸ್ ವೆರಿ ಗುಡ್ ತೊಂಬನು ಓಕೆ ನಮ್ರತ ತೊಂಬನ್ ಬಿಡು ಅದನ್ನು ಹೆಚ್ಚು ತೊಂಬ ಆಯ್ತಾ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಒಂದ್ ಕೆಲ್ಸ ನೆಟ್ಟದ್ ಮಾಡೋದು ಹೌದು ಅಂಬರೀಶ್ ನೈಸ್ ಇವಾಗ ಕರೆಕ್ಟ್ ಆಗಿ ಗೈಡ್ ಮಾಡಿ ಓಕೆ Yes. ಎರಡನೇ ಹೆಸರು ಹಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮಾಡ್ಬೇಕಾ ಪವರ್ ಸ್ಟಾರ್ ಮಾಡ್ಬೇಕಾ ಪುನೀತ್ ಪುನೀತ್ ಮಾಡ್ಬೇಕಲ್ಲ ಪಿ ಪಿ ಯಾ ವೆರಿ Yeah, ಗುಡ್ ಕಮ್ 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 ಬಾ 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 ಮುಂದೆ ಬಾ ಹಾ ಬಿಡು ಎಸ್ ಯು ಕಮ್ ಕಮ್ ಗುಡ್ ನೋಡಿದ್ರಾ? ನಾನು 2 ನಿಮಿಷ ಮೈ ಮರೆತ್ರ ಹೆಂಗಾಗುತ್ತೆ ನೋಡಿ ಇಬ್ರು ಜೀವನ ನೀವ್ ಹೇಳ್ಬೇಕು ತಾನೇ. ನಾನು ಕೆಲಸ ಮಾಡ್ತೀನಿ ಸರ್ ಬನ್ನಿ ಸ್ಟ್ರೈಟ್ ಬನ್ನಿ ಎನ್ 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 ಯಾರು ಸಿಗುತ್ತೆ ಎಸ್ ಕರೆಕ್ಟ್ 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 ತೋಮ ಸ್ಟ್ರೈಟ್ ಬಾ ಲೆಫ್ಟ್ ಹೋಗ ಲೆಫ್ಟ್ ಸ್ಟ್ರೈಟ್ ಬಾ ಅಡ ಸುಮ್ಮನೆ ರೈಟ್ ಬಾ ಡಬಲ್ ಇ ಬೇಕು ಸಿ ಇ ಹಾ, ಯಾ ಇ. ಯಾ ಇನ್ನೊಂದು Yes. ಕೊಡು ಎರಡು ಲೆಕ್ಕ TH. ಬೇಕು ಟಿ ಎಚ್ ಟಿ ಸಿ ಟಿ ಟಿ Yeah. ವೆರಿ ಗುಡ್ Yeah, correct, correct. ತೋಮ ನಮ್ದು ಗುಡ್ ಓ ಫೇವ್ರೆಟ್ ಲಾಸ್ಟ್ ಲೆಟರ್ ಏನ್ ಹೆಚ್ಚ ಎಚ್ ಓಕೆ ಯಾರು ಹುಡುಕ್ತೀರ ನೋಡೋಣ ಅನುಪಮನ ನಮೃತನ ದಿಸ್ ಇಸ್ ಹೆಚ್ ಯಾ ಯಾ ಓಕೆ ಪುನೀತ್ ಕಂಪ್ಲೀಟ್ ಆಗಿದೆ ಪುನೀತ್ ಅವ್ರ ಹೆಸರು ಅಂಬರೀಶ್ ಅವ್ರ ಹೆಸರು ಈಗ ಮುಂದಿನ ಲೆಟರ್ಗೆ ಹೋಗಕ್ಕಿಂತ ಮುಂಚೆ ಒಂದು ಸಣ್ಣ ಚೇಂಜಸ್ ಓಕೆ ಅನುಪಮ ಅವ್ರು ಇಲ್ಲಿರ್ತೀರ ರಕ್ಷ್ ಅವ್ರು ಇಲ್ಲಿರ್ತಾರ ಓಕೆ ಅಮ್ಮ ಏನ್ ನೋಡ್ತಿದ್ಯಾ ಸರ್ ಅಂದ್ರೆ ಈ ಮುಟ್ರೆ ಮತ್ತೆ ಶಾಕ್ ಆಗ್ಬಿಟ್ರೆ ಕಾಣಿಸದೆ ಏ, ಇಲ್ಲಿ ಶಾಕಿಗೆ ಇಲ್ಲಿ ಕೊಡ್ಸ್ಬಿಟ್ಟು ಕಾಣಿಸದೆ ಹೇಳಿದ್ದೀನಿ. ಇಲ್ಲಿ ಕಾಣಿಸ್ತದೆ ಅನುಪಮ ಅವ್ರು ನೋಡಿದ ರೀತಿ ನೋಡಿ ನಾವು ಶಾಕ್ ಆದ್ವಿ ಆಕ್ಚುಲಿ ಏನ್ ನೋಡ್ತಾ ಇದ್ರು ಸರ್ ಕೂತ್ಕೊಂಡಿದ್ರು ಓಕೆ ಈಗ ಪವರ್ ಸ್ಟಾರ್ ಅವರ ಹೆಸರನ್ನ ತಗೊಂಡ್ವಿ ಈಗ ಆ ಪವರ್ಗೆ ಟವರ್ ಆಗಿರೋರ ಹೆಸರು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಶಿವಣ್ಣ ಅಂತ ಮಾಡ್ಬೇಕು ಶಿವಣ್ಣ ಮಾಡದ ಶಿವಣ್ಣ 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 ಎಸ್ ಎಸ್ ನಮ್ರತ ಲೆಫ್ಟ್ ಅಲ್ಲಿ ಎಸ್ ಎರಡು ಎಸ್ ಯಾವ್ದಾದ್ರು ತಗೊಂಬನ್ನಿ ಸ್ಟ್ರೇಟ್ ನಮ್ರತ 2 ಎಸ್ ತೆಗೆದ್ರು ಹೆಂಗೆ ರಕ್ಷ್ ಒಂದು ಎಸ್ ಎಚ್ ಎಚ್ ಏನ್ ರಕ್ಷ ಒಂದು ಹೆಚ್ಚು ಹುಡ್ಕಾಕ್ ಬರಲ್ವಾ ಅನ್ನ ಬೆಂದಿದ್ಯಾ ಅಂತ ನೋಡ್ತಾವ್ರೆ ಅದೇ ಹೆಚ್ಚಾ? ಬಾ ವೆರಿ ಗುಡ್ ರಕ್ಷ್ ಸ್ಟ್ರೇಟ್ ನೆಕ್ಸ್ಟ್ ಲೆಟರ್ ಐ ಐ ಅಲ್ಲೇ ಅದೇ ಯಾರ್ಗೆ ನಿಮ್ದೆ ನಮ್ರತ ನಿಮ್ ಕೈಯಲ್ಲೇ ಇದೆ ನಿಮ್ ಕೈಯಲ್ಲಿ ಅಯ್ಯೋ ಅದೇ ಓಡಿ ರಕ್ಷ್ ವಿ ಹುಡುಕ್ಬೇಕು ವಿ ಏ ವಿ ಕನ್ಫ್ಯೂಸ್ ಆಗ್ತಾರೆ ಏ ತುಂಬಾ ವೀಕ್ ಅಮ್ಮ ಕಂಟೆಸ್ಟೆಂಟ್ ಹೌದಪ್ಪ ಚೆನ್ನಾಗೇ ಆಡ್ತಾ ಇಲ್ಲ. ಅದೇ ಎಲ್ಲ Contestant. ನಾನೇ ಮಾಡ್ತಾ ಇದೀನಿ ಒಂದೇ ಹುಡ್ಕೊಟ್ಟಿದ್ದೆ ಎಲ್ಲಿ ತೋರ್ಸು ಯಾವ್ದಂತ ನಮ್ಮನ್ನ ವಿ. ವೀಕ್ ಅಂದವ್ರಿಗೆಲ್ಲ ಅಬ್ಬಬ್ಬಬ್ಬ, weak. ಸ್ಟ್ರಾಂಗ್ ಆಗಿ ಉತ್ತರ ಕೊಟ್ಟಿದ್ದೀವಿ ಗೊತ್ತಾ ಬಾ, ಆಯ್ತಾ ವಿ ಸ್ಟ್ರೇಟ್ ಏ ಅದೇ ವೆರಿ ಗುಡ್ ರಕ್ಷ್ ಬಾ ಬನ್ನಿ ಗೋ ಸ್ಟ್ರೇಟ್ ಕೊಡಿ
ನಿಂತ್ಕೊಳ್ಳಿ ಹೋಗಿ ರೈಟ್ 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 ನೀವು ಲೆಫ್ಟ್ 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 ಈಗ ಇನ್ನೊಂದು ಎನ್ ಬೇಕು ಎ ಬೇಕು ರಕ್ಷ ಬರ್ಲಿ. ಎನ್ ಹುಡ್ಕಪ್ಪ ಹುಡ್ಕಿದ್ ಎರಡೇ ನೀನು ತೊಂಬಪ್ಪ ನೀವು ಬನ್ನಿ ಬಾ, ತಗೊಂಬಾ, correct. ಅಯ್ಯೋ ಎಸ್ಬಿಟ್ ಅಲ್ಲೇ ಇರಿ ಅಲ್ಲೇ ಇರಿ ಅಲ್ಲೇ ಇರಿ ಏನ್ ತೆಗ್ದಿದ್ದಲ್ಲ ಯಾಕೆ ಬನ್ನಿ ಇಬ್ರು ಬನ್ನಿ ಒಟ್ಟಿಗೆ ಬನ್ನಿ 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 ಆಯ್ತಲ್ಲ ಆಯ್ತು ನಾವೆಲ್ಲ ಒಟ್ಟೊಟ್ಟಿಗೆ ಮಾಡಿಸ್ತಾ ಇದೀವಿ ನಿಮ್ ತರನ ಶಿವಣ್ಣ ಕಂಪ್ಲೀಟೆಡ್. ಬಿಟ್ಟು ಬಿಟ್ಟು ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಕೇಳುತ್ತಾ ಕೇಳುತ್ತಾ ಮೇಲೆ ನಾ ಹಾರಿದೆ ಹಾರಿದೆ ಟುವಿ 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 ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ ಈಗ ನಮ್ರತ ಎಲ್ಲಿ ಬರ್ತಾರೆ? ರೆಡಿ? ಈಗ ನಮ್ರತ ಅವ್ರೆ ಹೇಳ್ತಾರಂತೆ ಹೆಸರು ಹೇಳಿ. ಗೋಲ್ಡನ್ ಸ್ಟಾರ್. ನೀವಿಬ್ರು ಸೇರ್ಕೊಂಡು ನನ್ನ ಎತ್ಬಿಟ್ಟು ಬೋರ್ಡ್ ಅಲ್ಲಿ ಕೂರ್ಸ್ಬಿಡ್ಬೋದು. ಅಲ್ವಾ ಎಸ್ 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 ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡು ತೆಗಿತಿದಾರೆ ನೋಡಿ. ತುಂಬಾ ಕಾಣಿಸ್ತಿದೆ, ತುಂಬಾ ಕಾಣಿಸ್ತಿದೆ. ಸೀಟ್ ಮಾಡಕ್ಕೂ ಬರಲ್ಲ. ಏ ಸಿಕ್ತಾ ಸಿಕ್ತು ಸಿಕ್ತು. ಎನ್ನ ಎನ್ ಎನ್ ಇದು ಝೆಡ್ ಝೆಡ್ ಎನ್ನ ಝೆಡ್ ಸರ್ ಜಡ್ಡಿ ಹೋಗಿ ಕೊಂಡ್ರಿ ಸರ್ ಹೆಸರಲ್ಲಿ. ಎನ್ನಾಯ್ತು. ಕಮ್ 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 ಸ್ಟ್ರೈಟ್ ಸ್ಟ್ರೈಟ್. ರಕ್ಷೆ ಫಾಸ್ಟ್ ಅಪ್ಪ. ಯಾವ್ದು ನೆಕ್ಸ್ಟ್ ಈ ಕಡೆ ರಕ್ಷಿತ್ ಈ ಕಡೆ ಬನ್ನಿ ಲೆಫ್ಟ್ ಕುರಿ. ನಂದೇ ರೈಟ್ 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 ರೈಟ್. ರಕ್ಷೆ ಬೌಲ್ಗೆ ಹೋಗಿದೆ ಅನುಪಮ. ಎಸ್ ಬೇಕಾ ಈಗ ಎಸ್ ಎಸ್ ಅದು ತೋರಿಸಿ. ಏನು ಸಿಕ್ತು ಹೆಚ್ಚು. ಹೆಚ್ಚು ಬನ್ನಿ. ಆಯ್ತಾ? ಎಸ್ ಆಯ್ತು. ಈ ಆಟ ಯಾಕೆ ಆಡ್ತೀವಿ ಗೊತ್ತಾ? ಕಣ್ಣು ತೆಗ್ದಿರ್ಲಿ ಕ್ಲೋಸ್ ಆಗಿರ್ಲಿ, ಫ್ರೆಂಡ್ಸ್ ಮನ್ಸು ಬಿಚ್ಚು ಮನ್ಸಾಗಿರ್ಬೇಕು. ಕನೆಕ್ಷನ್ ಕನೆಕ್ಷನ್ ಇರ್ಬೇಕು. ಅನುಪಮ ಯಾಕೆ ನಗ್ತಾ ಇರೋದು ಕೇಳಿ. ಅಲ್ಲಲ್ಲ ಬಿಚ್ಚು ಮನಸ್ಸು ಒಂದಿದಕ್ಕೆ ನಾನು ನಿನ್ನ ಹತ್ರ ಎಲ್ಲಿ ಬಿಚ್ಚು ಮನಸ್ಸು ಬರೀ ಸುಳ್ಳು ಹೇಳ್ತೀಯ ಅಂತ ನಾನು ಹೇಳಕ್ ಬಂದಿದ್ದು. ಅಲ್ಲಿ ಎಷ್ಟು ಸುಳ್ಳು ಹೇಳಿದೆ. ವಾಪಸ್ ಹೋದಾಗ ಹೇಳ್ತೀನಿ ಸರ್ ಎಲ್ಲ ಸ್ಟೋರಿ ಕಂಟಿನ್ಯೂ ನನ್ನ ಮಾಡಿ. ಪ್ರಕಾರ ರಕ್ಷ ಸುಳ್ಳು ಹೇಳಲ್ಲ ಅಲ್ಲ? ಅಯ್ಯೋ ಇಲ್ಲ ಇಲ್ಲಲ್ಲ ಸರ್ ನಾನು ಸುಳ್ಳು ಹೇಳ್ಕೊಂಡ್ ಬಂದಿದ್ರೆ ನನ್ನ ಲೈಫಲ್ಲಿ ಅರ್ಧ ಕಾಂಟ್ರವರ್ಸಿಗಳು ಇರ್ತಿರಲಿಲ್ಲ. ನಿಜ ಹೇಳೇ ತಪ್ಪಾಡಲ್ಲ ಯಾವಾಗಲೂ. ನಿಜ ಹೇಳೋದೇ ಪ್ರಾಬ್ಲಮ್. ಬನ್ನಿ ಇನ್ನು ನಿಜ ಸುಳ್ಳು ಮಾತಾಡೋಣಲ್ವಾ? ಅಬ್ಬಾ ಬಟ್ ಮಜಾ ಇತ್ತು ಕಣ್ತೇರ್ಸೋ ಆಟ. ಎಸ್. ಈಗ ನಿಮ್ಮ ಬದುಕನ್ನು ನೋಡೋಣ. ನಮ್ರತ ಅವ್ರೆ, ನಾನು ಅಷ್ಟೇ ಚಿಕ್ಕ ವಯಸ್ಸಿಂದ ನಿಮ್ ಆಕ್ಟಿಂಗ್ ನೋಡ್ತಾ ಇದ್ದೀನಿ. ಅಪಾರ್ಟ್ಮೆಂಟ್, ಎಸ್ ಅದೇ ಹೇಳಿ. 4 ತಂತಿ, Yeah. ನೀ ನಡೆವ ಹಾದಿಯಲ್ಲಿ, ವಾತ್ಸಲ್ಯ, ಮನೆ ಒಂದು, 3 ಬಾಗಿಲು, ಸೃಷ್ಟಿ, ಈ ತರ ದೊಡ್ಡ ದೊಡ್ಡ ಹಿಟ್ ಆದಂತಹ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರಿ. ಇದು ನಮಗ್ ಗೊತ್ತಿರೋದು. ಓಕೆ, ಬಟ್ ಕ್ಯೂರಿಯಾಸಿಟಿ ಏನು ಅಂದ್ರೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇತ್ತಾ ಕ್ಯಾಮ್ರಾ ಮುಂದೆ ಬರೋದು? ಚೈಲ್ಡ್ಹುಡ್ ಅಲ್ಲಿ ಏನು ಅಂತಾನೆ ಗೊತ್ತಿರಲಿಲ್ಲ. ನಾನು ಆಚೆ ಹೋಗಿ ರೋಡಲ್ಲಿ ಆಟ ಆಡ್ತಾ ಇರ್ಲಿಲ್ಲ ಅಥವಾ ಮಕ್ಕಳ ಜೊತೆ ಸೇರ್ತಾ ಇರಲಿಲ್ಲ. ಸೊ ನನಗೆ ಇದೇ ಒಂದು ಇದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ನನಗೆ. ಸೊ ಇಟ್ ವಾಸ್ ಜಸ್ಟ್ ಗೇಮ್. ಇದೆಲ್ಲ ಒಂಥರ ಆಟ ತರ ಅಷ್ಟೇ. ಅವ್ರೇನೋ ಡೈಲಾಗ್ ಕೊಡೋರು, ನಾವು ಆಟ ಆಡ್ಕೊಂಡು ಹೇಳ್ಬೇಕಾಗಿತ್ತು. ಸೊ ಆಮೇಲೆ ಪ್ರಾಬ್ಲಿ ಕಾಲೇಜ್ ಆದ್ಮೇಲೆ ನಾನು ಇದನ್ನ ಸೀರಿಯಸ್ ಆಗಿ ತಗೊಳಕ್ ಶುರು ಮಾಡಿದ್ದು. ಅಷ್ಟು ಮುಂಚೆ ಏನ್ ಅದ್ರ ಬಗ್ಗೆ ಪ್ಯಾಷನ್ ಆಗಿರ್ಬೋದು, ಆ ಕಂಪ್ಯಾಷನ್ ಇಂದ ಏನ್ ವರ್ಕ್ ಮಾಡ್ತಾ ಇರಲಿಲ್ಲ. ಸುಮ್ನೆ ಏನೋ ಓಕೆ ರಜಾ ಸಿಗುತ್ತೆ, ಒಂದಿನ ಸ್ಕೂಲ್ ರಜಾ ಹಾಕ್ಬೋದು ಅಂತ, ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ಊಟ ಸಿಗುತ್ತೆ ಅಂತ. ಸೊ ಆಮೇಲೆ ಹೋಗ್ತಾ ಹೋಗ್ತಾ ಅದು ಸೀರಿಯಸ್ ಆಯ್ತು. ನಿಮ್ಗೊಂದು ಸಣ್ಣ ಸರ್ಪ್ರೈಸ್ ಇದೆ, ನೋಡೋಣ. ಓಕೆ, ವಿಡಿಯೋ ಪ್ಲೀಸ್. ಅಣ್ಣೋರೆ ಇನ್ನೊಂದು ಮಾತು ಕೇಳ. ಕೇಳಪ್ಪಮ್ಮೆ. ನೀವು ನಿಮ್ಮ ಮಗ ಅಪ್ಪನ ಕೂಡ ಯಾಕೆ ಮಾತಾಡಕ್ಕಿಲ್ಲ?
ಎಷ್ಟು ಒಳ್ಳೆಯವರು. ಅವ್ರು ಕೂಡ ನೀವ್ಯಾಕೆ ಜಗಳ ಮಾಡ್ಕೊಂಡ್ರಿ? ಹೋಗಿ ಅಲ್ಲ ಆ ಚಿಕ್ಕ ವಯಸ್ಸಲ್ಲಿ ಮಾಡಿರೋದು ಸೀರಿಯಸ್ಲಿ ಸೋ ಕಾನ್ಫಿಡೆಂಟ್ ಆನ್ ಸ್ಕ್ರೀನ್. ಯಾವ ಸೀರಿಯಲ್ ಅದು? ಅದು ಸೃಷ್ಟಿ ಅಂತ ಜಿ ಕನ್ನಡದಲ್ಲೇ ಟೆಲಿಕಾಸ್ಟ್ ಆಗಿದ್ದು, ರಾಘವೇಂದ್ರ ರಾಜ್ಕುಮಾರ್ ಸರ್ ಪ್ರೊಡಕ್ಷನ್. ಸೊ ಅದ್ರಲ್ಲಿ ನಾನು ಕೆಲ್ಸದೋಳ್ ಪಾತ್ರ ಮಾಡಿದ್ದು, ಮಗುನ ನೋಡ್ಕೊಳ್ಳೋ ಕೆಲ್ಸದೋಳ್ ಪಾತ್ರ ಮಾಡಿದ್ದು. ಸೀರಿಯಲ್ ಹೆಸರೇನು? ಸೃಷ್ಟಿ. ಈಗ ಮರು ಸೃಷ್ಟಿ ಮಾಡೋಣ. ಹೌದು, ರಕ್ಷ ಅದನ್ನ ಮಾಡಿ. ಅದೇ ಎಮೋಷನ್. ಹೌದು. ಓಕೆ, ಆ ಚಿಕ್ಕ ಮಗು ನಾನು ನೀವು ನಡ್ಕೊಂಡ್ ಬನ್ನಿ. ನನ್ ಕ್ಯಾಮ್ರಾಮ್ಯಾನಾ? ನೀನ್ ಎಡಿಟಿಂಗ್, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ನಾನು ಮಾಡ್ತೀನಿ. ಹೌದು, ನಾನು ಹೇಳೋವರೆಗೂ ನೀವು ರಿಯಾಕ್ಟ್ ಮಾಡ್ತಾನೆ ಇರ್ಬೇಕು. ಡನ್ ಡನ್. Okay, ಲೆಟ್ಸ್ done. ಡು ದಿಸ್. ಬನ್ನಿ ನಮ್ರತ. ಆ ಪ್ರಾಪರ್ಟಿ ರೆಡಿ ರೆಡಿ ಆಕ್ಷನ್. ಅಪ್ಪೋರೆ, ನೀವ್ ಯಾಕೆ ನಿಮ್ಮ ಅಪ್ಪ ಅಮ್ಮನ್ ಕೂಟ ಮಾತಾಡಕ್ಕಿಲ್ಲ? ಟಿನ್ ಟಿಡಿಡಿಡಿಡಿನ್ ಟಿಡಿನ್ 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 ಟಿನ್ ಟಿಡಿಡಿಡಿಡಿನ್ ಟಿಡಿನ್ 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 ಟಿನ್ ಟಿಡಿಡಿಡಿಡಿನ್ ಟಿಡಿನ್ 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 ಟೀ ಟಿಡಿಡಿಡಿಡಿನ್. ನಿಮ್ಮನೆ ಕೇಳ್ತಾ ಇರೋದಪ್ಪ ಅವ್ರೆ, ಏನಾಯ್ತಪ್ಪ ಅವ್ರೆ? ಟಿಡಿನ್ 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 ಅಪ್ಪ ಅವ್ರೆ, ನೀವ್ ಯಾಕೆ ನಿಮ್ಮ ಅಪ್ಪ ಅಮ್ಮನ್ ಕೂಟ ಮಾತಾಡಕ್ಕಿಲ್ಲ ಅಂತ ಕೇಳ್ತಾ ಇದೀನಿ. ಆಕ್ಷನ್. ಅಪ್ಪ ಅವ್ರೆ, ನೀವ್ ಯಾಕೆ ನಿಮ್ಮ ಅಪ್ಪ ಅಮ್ಮನ್ ಕೂಡ ಮಾತಾಡಕ್ಕಿಲ್ಲ? ಟೇಕ್ ತ್ರೀ ಸೀರಿಯಸ್ ಆಗೋಯ್ತಾ? ನಾನು ಇನ್ನೂ ಆಕ್ಟ್ ಮಾಡ್ತಾ ಇದ್ದೀನಿ. ಅವ್ರು ನಗ್ತವ್ರೆ. ಟೇಕ್ ತ್ರೀ ಆಕ್ಷನ್. ಡಿನ್ ಡಿಡಿ ಡಿನ್ ಡಿನ್ ಅಪ್ಪ ಅವ್ರೆ, ಡಿಡಿನ್ ಡಿಡಿನ್ ನೀವ್ ಯಾಕೆ ನಿಮ್ಮ ಅಪ್ಪ ಅಮ್ಮನ್ ಕೂಡ ಮಾತಾಡಕ್ಕಿಲ್ಲ ಅಂತ ಕೇಳ್ತೆ ಅವನಿ. ಡಿನ್ ಡಿಡಿ ಡಿಡಿ ಡಿನ್ ಡಿಡಿನ್ 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 ಡಿಡಿನ್. ಜಿಯಿಂದ ಚೆಕ್ ಬಂತು ಸರ್, ಬನ್ನಿ ಟೇಕ್ ಓಕೆ. ಅವ ಬೋಸ್ ಅಂದಾಗಿತ್ತವ. ಸೊ ನಮೃತ ಅವರು ಬಾಲನಟಿಯಿಂದ ನಾಯಕಿಯಾಗಿ ಭರ್ತಿ ಪಡೆದ್ರಿ. ಈ ಚೇಂಜ್ ಓವರ್ ಎಷ್ಟು ಖುಷಿ ಕೊಡ್ತು ನಿಮ್ಗೆ? ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಮತ್ತೆ ಹೀರೋಯಿನ್ ಆಗೋದಿದೆಯಲ್ಲ, ಅದು ಟಫ್. ಅದು ನನ್ ಜೊತೆ ಅದೊಂದು ಚೈಲ್ಡ್ ಆರ್ಟಿಸ್ಟ್ ಗ್ಯಾಂಗ್ ಗಳೇ ಇತ್ತು. ಅವಾಗ ಜಾಸ್ತಿ ಚೈಲ್ಡ್ ಆರ್ಟಿಸ್ಟ್ ಗಳೆಲ್ಲ ಸೀರಿಯಲ್ ಅಲ್ಲಿ, ಮೂವೀಸ್ ಅಲ್ಲಿ ಶೂಟ್ ಮಾಡ್ತಾ ಇದ್ರು. ಅವರೆಲ್ಲ ಬೇರೆ ಬೇರೆ ಕಡೆ ಹೋಗಿ ಏನೇನೋ ಮಾಡಕ್ ಶುರು ಮಾಡಿದ್ರು. ಅಂದ್ರೆ ಅವ್ರ ಪ್ರೊಫೆಷನ್ ಬೇರೆ ಆಯ್ತು. ಬಟ್ ನಾನು ಒಬ್ಳೆ ಇಲ್ಲಿ ಕಂಟಿನ್ಯೂ ಆಗಿದ್ದು, ಎಸ್ಪೆಷಲಿ ಥ್ರೂ ನಾಗಿನಿ. ಎಲ್ಲರೂ ನಮ್ರತ ಅಂತ ಕರೆಯಲ್ಲ, ನಾಗಿನಿ ನಾಗಿನಿ ಅಂತ ಕರೀತಾರೆ. ಅಷ್ಟು ಪ್ರೀತಿ ಕೊಡ್ತಾರೆ. ಹ್ಯೂಜ್ ಟ್ರಾನ್ಸಿಷನ್ ನನಗೆ. ಗುಡ್ ಅಲ್ಲ? ಗುಡ್ ಅಲ್ಲ? ಗುಡ್ ಅಲ್ಲ? ರಕ್ಷ್ ಸರ್, ನಿಮ್ಗೆ ಫೇಮ್ ಇದೆ, ನೇಮ್ ಇದೆ, ಅಂಡ್ ಪ್ರೊಡ್ಯೂಸರ್ ಆಗಿ ದುಡ್ಡು ಮಾಡ್ತಿದ್ದೀರಾ. ಓಕೆ, ದುಡ್ಡೇ ಇಲ್ಲದ ಕಾಲದಲ್ಲಿ ಒಂದು ಆಡಿಷನ್ ನಡೆಯುತ್ತೆ. ಓಕೆ, ಆ ಆಡಿಷನ್ ಬಗ್ಗೆ ಹೇಳಿ. ಸಿಕ್ಕಾಪಟ್ಟೆ ಆಡಿಷನ್ ಕೊಟ್ಟಿದ್ದೀನಿ ಸರ್. ಅಂದ್ರೆ ಅಸಿಸ್ಟೆಂಟ್ ಕೆಲಸ ಮಾಡ್ತಿದ್ದೆ ಸಾಕಷ್ಟು ಸಿನಿಮಾಗಳಿಗೆ. ಅವಾಗ ಒಂದೆರಡು ಸಿನಿಮಾಗಳು ಟೇಕ್ ಆಫ್ ಆಗಿತ್ತು, ಮುಕ್ಕಾಲ್ ಭಾಗ ಶೂಟಿಂಗ್ ಆಗಿ ಒಂದ್ ಸಿನಿಮಾ ನಿಂತೋಯ್ತು, ಇನ್ನೊಂದ್ ಸಿನಿಮಾ ಮುಹೂರ್ತ ಆಯ್ತು. ಆಮೇಲೆ ನಾನು ಡೇಟ್ ಸರಿ ಇಲ್ಲ, ಹುಟ್ಟಿ ಡೇಟ್ ಸರಿ ಇಲ್ಲ ಅಂತ ಹೀರೋನ್ ರಿಪ್ಲೇಸ್ ಮಾಡಿ ಆಮೇಲೆ ಸಿನಿಮಾ ರಿಲೀಸ್ ಆಯ್ತು. ಅಷ್ಟು ಚೆನ್ನಾಗಿ ಆಗ್ಲಿಲ್ಲ, ಅದು ಬೇರೆ ಹೀರೋ ಮಾಡಿದ್ರು. ಅವಾಗ ಈ ಜಂಜಾಟದಲ್ಲಿದ್ದಾಗ ನಾಟಕಗಳು ಸ್ವಲ್ಪ ತುಂಬಾ ಆಕ್ಟಿವ್ ಆಗಿ ಮಾಡ್ತಾ ಇದ್ದೆ. ನಮ್ದೊಂದು ತಂಡ ಇತ್ತು, ಪ್ರತಿಕ್ರಿಯೆ ಅಂತ. ಆಗ ಒಬ್ಬ ಪ್ರಮುಖ ಕಲಾವಿದ್ರು ಟೆಲಿವಿಷನ್ ಅಲ್ಲಿ, ಆಮೇಲೆ ನಿರ್ಮಾಪಕರು ಕೂಡ ಇನ್ನೊಬ್ರು ರಾಮ್ಜಿ ಸರ್ ಅಂತ, ಯಾವ್ದೋ ನೆನ್ಸ್ಕೋತೀನಿ ಅವ್ರು ಹೀಗೆ ಒಂದು ನಾಟಕದಲ್ಲಿ ಸುಂದರ್ ಅವ್ರು ರೆಫರ್ ಮಾಡಿ ಕೊನೆಗೆ ಅವ್ರ ನನ್ನ ಫೋಟೋ ನೋಡಿಲ್ಲ, ಈ ಹುಡುಗ ಬೇಕೇ ಬೇಕು, ಹಾಗೆ ಸೀರಿಯಲ್ ಮಾಡ್ಬೇಕು ಹಾಗೆ ಹೀಗೆ ಅಂತ. ನನ್ನ ಫೋನ್ ಬಂತು ಒಂದ್ಸಲ, ಸೀರಿಯಲ್ ಮಾಡಲ್ಲ ಸರ್ ಅಂತಂದ್ರೆ. ಸಿನಿಮಾ ಒಲವು ಜಾಸ್ತಿ ಇತ್ತು ಅವಾಗ. ಇನ್ನೊಂದು ಸಿನಿಮಾಗೆ ಬೇರೆ ಸ್ವಲ್ಪ ರೆಡಿ ಆಗಿದ್ವಿ. ಆಡಿಷನ್ ಏನಾಯ್ತು? Oh my God, ಅದನ್ನ ಕೇಳಿಸ್ಕೋಬೇಕು ನೀವು. ಆ ಆಡಿಷನ್ ಅಲ್ಲಿ ಕಳ್ತನ ಆಗುತ್ತೆ, ಅದ್ರ ಬಗ್ಗೆ ಏನ್ ಕಳ್ತನ ಮಾಡಿದ್ರಿ? ಆ ಕೇಸ್ ಬೇರೆ ಫೈಲ್ ಆಗಿದೆ. ಇಲ್ಲ ಸರ್, ಏನಾಯ್ತು ಅಂದ್ರೆ ಸಿನಿಮಾ ಆಡಿಷನ್ಸ್ಗೆಲ್ಲ ಹೋದಾಗೆಲ್ಲ ಏನಾಗ್ಬಿಡ್ತಿತ್ತು ಅಂದ್ರೆ, ಎಷ್ಟು ಕೊಡ್ತೀಯಾ ಹೀರೋ ಫಿಕ್ಸ್, ಅವನಷ್ಟು ಕೊಡ್ತಾನೆ. ಇದು ನಿಮ್ಗೆ ಗೊತ್ತಲ್ಲ ಅವಾಗ ಇತ್ತದು. ಅಫ್ಕೋರ್ಸ್ ಇವಾಗಿಲ್ಲ. ಅದು ಸಖತ್ ಕಿವಿಗೆ ಕೇಳಿ ಕೇಳಿ ಸಖತ್ ಬೇಜಾರಾಗಿ ಹೋಗಿತ್ತು. ಅಂದ್ರೆ ಎಲ್ಲಿ ಹೋದ್ರು ದುಡ್ಡು ಕೇಳೋರು, ನೀನ್ ಏನಕ್ಕೆ ತಗೋಬೇಕು, ಕಾಸು ಕೊಡು ಅಂತ ಬಹಳ ಆಗ್ಬಿಟ್ಟಿತ್ತು. ಯಾರೋ ದೊಡ್ಡ ವ್ಯಕ್ತಿ ಫೋನ್ ಮಾಡ್ತಾನೆ ಇದಾರೆ, ಹಂಗೆಲ್ಲ ಡಿಸ್ರೆಸ್ಪೆಕ್ಟ್ಫುಲ್ ಆಗಿರ್ಬೇಡ, ಹೋಗು ಅಟ್ಲೀಸ್ಟ್ ಅಟೆಂಡ್ ಮಾಡ್ಬಾ ಅಂತ ಹೇಳಿದ್ರು. ಹೋದೆ ಆಡಿಷನ್ಗೆ. ಸೀನ್ ಪೇಪರ್ ಅಲ್ಲಿಂದೇ ಒಂದು ಸೀನ್ ಪೇಪರ್ ತೆಗೆದುಕೊಟ್ರು. ಸರಿ ನೋಡ್ತಾ ಓದ್ತಾ ಇದ್ದೆ. ಅಲ್ಲಿ ನಾನು ಸುಮಾರು ಜನ ಹುಡುಗರುಗಳೇನೋ ಇದ್ರು. ಯಾರೊಬ್ಬ ಹಿಂಗೆ ಬ್ಯಾಕಲ್ಲಿ ಮೈನ್ ವಾಯ್ಸ್, ಯಾರು ಹೀರೋ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಲ್ಲ, ಯಾರು ಪೇಮೆಂಟ್ ಇರಬೇಕು ಅಂತಂದ್ರು. ಅಜ್ಜಿ, ಇಲ್ಲೂ ಕಾಸು ಕೇಳ್ತಾರ, ಸೀರಿಯಲ್ಲೂ ಕಾಸು ಕೇಳ್ತಾರ, ಮಾಡ್ತೀನಿ ತಗೊಳ್ಳೋ ಅಂದ್ಬಿಟ್ಟು
ಆ ಸೀನ್ ಪೇಪರ್ಸ್ ಎಲ್ಲ ಗಾಡಿಗೆ ಹಾಕೊಂಡ್ ಬಂದ್ಬಿಟ್ಟಿದೆ. ಯಾರು ಆಡಿಷನ್ ಮಾಡಬೇಕು, ಅಟ್ಲೀಸ್ಟ್ ನಂಗಾಗೋನು ಬೇರೆಯವ್ರಿಗೆ ಆಗ್ಬಾರ್ದು ಅಂದ್ಬಿಟ್ಟು ಯಾರು ಆಡಿಷನ್ ನಡಿಬಾರ್ದು ಅಂದ್ಬಿಟ್ಟು ಸೀನ್ ಪೇಪರ್ಸ್ ಎಲ್ಲ ಎತ್ಕೊಂಡ್ಬಿಟ್ಟಿದೆ. ನೀವು ಮಾಡಿದ ಕಳ್ತನಕ್ಕೆ ಕಂಪ್ಲೇಂಟ್ ಆಗಿದೆ. ಓಹೋ ಕೇಸ್ ನಂಬರ್ 420, ರಕ್ಷಿತ್ ಗೌಡ ವರ್ಸಸ್ ಕುಮಾರ್ ಭವನ್ NR ಕಾಲೋನಿ. ಇಲ್ಲಿದೆ ದಾಖಲೆ ಪತ್ರ. ಅಯ್ಯೋ, ಸ್ಕ್ರಿಪ್ಟ್ ನ ಕಳವು ಮಾಡಿದ ಆರೋಪ. ಕಕ್ಷಿದಾರರು ಬರ್ತಾ ಇದ್ದಾರೆ. ಕರ್ಸ್ಲಾ? ಕಕ್ಷಿದಾರರು ಬರ್ಲೇ ಬರ್ಲೇ ಬರ್ಲೇ. ರಾಮ್ಜಿ ಅವರೇ, ವೆಲ್ಕಮ್ ವೆಲ್ಕಮ್ ಗೋಲ್ಡನ್ ಗ್ಯಾಂಗ್. ಮೂವರು ನಿಮ್ಮನೆ ಮಕ್ಕಳು, ಬನ್ನಿ ಕೂತ್ಕೊಳ್ಳಿ. ನೋಡಿ, ಅವತ್ತು ಸೀನ್ ಪೇಪರ್ ಕಳವಾಗಿತ್ತು ಅಂತ ಕಂಪ್ಲೇಂಟ್ ಕೊಟ್ಟಿದ್ರಾ? ಸಿಕ್ಕಿರ್ಲಿಲ್ಲ, ಇಲ್ಲೇ ಇದಾರೆ ಅಂತ ಗೊತ್ತಾಯ್ತು ಬಂದು. ಏನು ರಾಮ್ಜಿ ಅವರು ಹೇಳಿ ಆಡಿಷನ್ ಕತೆ? ಅದೇ ನಾನು ಫಸ್ಟ್ ಬೇರೆ ಹೀರೋ ಒಬ್ಬ ಸೆಲೆಕ್ಟ್ ಆಗಿದ್ದ. ಓಕೆ, ಪಿಕ್ ಸಾಂಗ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇನ್ನು ಹುಡುಕ್ತಾ ಇದ್ದೆ. ಇದಲ್ರ ಕಂಡ್ರು ಇನ್ನೇನು ಬೇಕು ಕ್ಯಾರೆಕ್ಟರ್ ಬೇರೆ ಯಾರೋ ಬೇಕು ಅಂದಾಗ ಹುಡುಕಿ ತುಂಬಾ ಆಡಿಷನ್ಸ್ ಆಯ್ತು, ಸಿಗ್ಲಿಲ್ಲ ಯಾರು. ಇರೋರಲ್ಲಿ ಒಬ್ಬನ್ ಫೈನಲ್ ಮಾಡ್ಕೊಂಡು ಶೂಟ್ಗೆ ಹೋಗೋಣ ಅಂತ ಫೈನಲ್ ಮಾಡ್ಕೊಂಡೆ. ಯಾರೋ ಇದ್ದಕ್ಕಿದ್ದ ಒಂದು ಫೋಟೋ ತೋರಿಸಿದ್ರು. ಸಖತ್ತಾಗಿದ್ದಾನೆ ಹುಡುಗ, ಯಾರು ಬರಕೇಳು ಅಂತ. ಇಮ್ಮಿಡಿಯೇಟ್ ಕರ್ಸಿ ಕರೆಕ್ಟ್ ಆಗಿದ್ದಾನೆ ಅಂತಂದ್ರೆ ಕರ್ಸಿದ್ರು. ಆಡಿಷನ್ ನಡೀತಿದೆ, ಬಂದಿದ್ದಾರೆ ಅಂತೆಲ್ಲ ಹೇಳಿದ್ರು. ನೋಡಿ ಸಾಯಂಕಾಲ ಅಂದ್ರೆ ಸರ್ ಇಲ್ಲ ಆಡಿಷನ್ ಆಗಿ ಎಲ್ಲಿ ತೋರಿಸ್ರು ಆಡಿಷನ್ ಕ್ಲಿಪ್ ಅಂದ್ರೆ ಇಲ್ಲ ಅಂತ ಓಡೋಗ್ಬಿಟ್ರು ಅವರು. ಯಾಕೆ ಓಡೋಗ್ಬಿಟ್ರು, ಯಾಕೆ ಗೊತ್ತಿಲ್ಲ, ಹೊಟ್ಬಿಟ್ರು ಅಂತ. ಆಡಿಷನ್ ಕೊಡ್ಲಿಲ್ಲ ಅಂತ ಫೋನ್ ಮಾಡಿಸ್ದೆ, ಫೋನ್ ಮಾಡಿ ಅಂತ. ಫೋನ್ ಮಾಡಿ ತೆಗಿಲಿಲ್ಲ. ಸರಿ, ನನ್ನ ನಂಬರ್ ಇಂದ ಮಾಡಿದೆ, ತೆಗೆದ್ರು. ಏನು ಅಂತ ಕೇಳಿದ್ರೆ, ಇಲ್ಲ ಸರ್ ಅದು ಕಂಫರ್ಟಬಲ್ ಇಲ್ಲ, ಬನ್ನಿ ಮಾತಾಡೋಣ ಏನ್ ವಿಷಯ ಅಂತ ಕರ್ಸ್ಕೊಂಡ್ರೆ, ಇಲ್ಲ ಸರ್ ನಾನು ದುಡ್ಡು ಕೊಡ್ಬೇಕಂತಲ್ಲ. ದುಡ್ಡ ಯಾರಿಗಪ್ಪ? ಎಲ್ಲ ಹೇಳಿದ್ರು ಹೀರೋ ಬೇಕಾದ್ರೆ ದುಡ್ಡು ಕೊಡ್ಬೇಕಂತೆ ಅಂತ. ಅದೆಲ್ಲ ಸುಳ್ರಿ, ಯಾಕೆ ತಲೆ ಕೆಡಿಸ್ಕೊತೀವಿ? ಬೆಂಡೆತ್ಬಿಟ್ಟಿದ್ದಾರೆ ಸೆಟ್ಟಲ್ ಎಲ್ಲರಿಗೂ. ಯಾವನವನಿಗೆ ಕಾಸು ಕೇಳಿದ್ದು ಇಡೀ ಸೆಟ್ ಬೆಂಡೆತ್ಬಿಟ್ಟಿದ್ದಾರೆ. ಹಂಗಾಯ್ತು. ಇವರಿಬ್ರು ಹೇಗೆ ಸೆಲೆಕ್ಟ್ ಆದ್ರು? ಅನುಪಮ ಅವರು ಮತ್ತೆ ನಮ್ರತಾ. ನನ್ಗೆ ಹೀರೋಯಿನ್ ಬೇಕಿತ್ತು. ನಾಳೆ ಶೂಟು, ನಾಳೆದ್ದು ಶೂಟು. ರಾತ್ರಿ 12 ಗಂಟೆ ಅನ್ಸುತ್ತೆ. ಯಾವ್ದೋ ಒಂದು ಫೋಟೋ ನಾನು ನೋಡಿರ್ಲಿಲ್ಲ, ಕರೆಕ್ಟ್ ಆಗಿದ್ದಾಳೆ ಯಾರು ಕ್ಯಾರೆಕ್ಟರ್ಗೆ ಅಂದ್ಬಿಟ್ಟು ಅಷ್ಟೊತ್ನಲ್ಲಿ ಫೋನ್ ಮಾಡಿದೆ. ಬರ್ತೀರಾ ಈಗ ಅಂತ. 1:30 ರಾತ್ರಿಗೆ ಆಫೀಸ್ಗೆ ಬಂದೆ. ಅವತ್ತಿಂದ ನಮ್ರತ ಅಂದ್ರೆ ಕಮಿಟ್ಮೆಂಟ್ ಅಂತ. ಅನುಪಮ ಅವರು? ಅನುಪಮ ಒಂಥರ ಎಮೋಷನಲ್. ಅದು ಅಕ್ಕ ಒಂದು ಸೀರಿಯಲ್ಗೆ ಹೀರೋಯಿನ್ ಬೇಕಿತ್ತು. ಆಡಿಷನ್ ಎಲ್ಲ ಮಾಡಿ ಓಕೆ, ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು. ಸರಿ, ಆಪ್ಟ ಇರ್ತಾರೆ, ಡ್ಯೂಯಲ್ ಕ್ಯಾರೆಕ್ಟರ್ ಬೇರೆ ಚೆನ್ನಾಗಿ ಮಾಡ್ತಾರೆ, ಸಖತ್ ಆಗಿರುತ್ತೆ ಅಂತ ತಗೊಂಡಿದ್ದು. ನನ್ಗೆ ಯಾರೋ ಒಂದಷ್ಟು ಜನ ಹೇಳಿದ್ರು, ಸರ್ ಆಲ್ರೆಡಿ ಅವ್ರನ್ನ ಹೀರೋಯಿನ್ ಆಗಿ ಮಾಡಿದ್ರು. ಇಲ್ಲ ರೀ, ಪರ್ಫಾರ್ಮೆನ್ಸ್ ಮೇಲೆ ಹೋಗೋಣ ಅಂತ. ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಯ್ತು. ಏನು ಪ್ರಾಬ್ಲಮ್ ಇಂದ ಸೆಕೆಂಡ್ ಎಪಿಸೋಡ್ ಟೆಲಿಕಾಸ್ಟ್ ನಿಂತೋಯ್ತು. ನನಗೆ ಅನುಪಮ ಬಂದು, ಸರ್ ಮೋಸ್ಟ್ಲಿ ನನ್ನ ಟೈಮ್ ಸರಿ ಇಲ್ಲ, ನನ್ನ ಲೈಫಲ್ಲಿ ಈ ತರ ಎಲ್ಲ ಆಗ್ತಿದೆ, ನನ್ನಿಂದ ನಿಮ್ಗೆ ತೊಂದರೆ ಆಗೋದ್ ಬೇಡ, ನಾನು ರೀಪ್ಲೇಸ್ ಮಾಡ್ಕೊಳ್ಳಿ ಅಂತಂದು. ನಾನು ಕತ್ತೆ ನಂಗೆ ಮಾತಾಡ್ಕತ್ತೆ, ಯಾಕಂಗೆಲ್ಲ ಅನ್ಕೊಳ್ಳೋದು, ಸುಮ್ನೆ ಆರಾಮಾಗಿರು ಹೇಳಿ ಕಂಟಿನ್ಯೂ ಆಗಿ ಅದು ಬ್ಲಾಕ್ ಬಸ್ಟರ್ ಆಯ್ತು. ಅನುಪಮ ಐರನ್ ಲೆಗ್ ಅಲ್ಲ, ಗೋಲ್ಡನ್ ಲೆಗ್ ಆಗೋಯ್ತು. ಕಷ್ಟ ಇಷ್ಟ ಆದಾಗ ಎಂಥ ಮ್ಯಾಜಿಕ್ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. 3 ಜನ ರಕ್ಷ ಅವತ್ತು ಆಡಿಷನ್ ಮಿಸ್ ಆಯ್ತು. ಆ ಸೀನ್ ಪೇಪರ್ ಬೆಳಿಗ್ಗೆ ಓದ್ದೆ, ನನ್ನ ಮೈಂಡ್ ಅಲ್ಲಿ ಇದೆ. ಸಿಚುಯೇಷನ್ ಏನು ಅಂದ್ರೆ, ಇಬ್ರು ಹೆಂಡ್ತಿರು, ಒಬ್ಬ ಗಂಡ ಭರ್ಜರಿ ಅಡಿಗೆ ಮಾಡ್ಬಿಟ್ಟಿದ್ದಾರೆ. ಒಬ್ರು ವೆಜ್, ಇನ್ನೊಬ್ರು ನಾನ್ ವೆಜ್. ಆದ್ರೆ ಅವತ್ತು ನೀವು ಒಂದು ಕೆಲಸ ಮಾಡಿದಾರ, ನೀವು ಬೇರೆಯವ್ರ ಮನೆಯಲ್ಲಿ ತಿನ್ಕೊಂಡ್ ಬಂದ್ಬಿಟ್ಟಿದ್ದೀರ, ಕಂಡವ್ರ ಮನೆಯಲ್ಲಿ. ಹೆಂಡತಿರ್ಗೆ ಹ್ಯಾಕ್ ಸಮಾಧಾನ ಮಾಡ್ಬೇಕು? ಇಬ್ರು ಹೆಂಡ್ತಿರು, ನಾವಿಬ್ರೆ. ಓಕೆ, ಈಗ ಸೀನ್ ಕ್ರಿಯೇಟ್ ಮಾಡಂತೀನ. ಸರಿ ಸರ್, ಬನ್ನಿ. ಈಗ ಡೈರೆಕ್ಟ್ ಆಕ್ಷನ್ ಕಟ್ ಹೇಳ್ತಾರೆ. ರಾಮ್ಜಿ ಅವರೇ ಬನ್ನಿ. ವೆಜ್ ನಾನ್ ವೆಜ್ ತರ ಗಂಡ ಇಬ್ರು ಹೆಂಡ್ತಿದ್ರು ಬೇರೆಯವ್ರ ಮನೆ ತಿನ್ಕೊಂಡ್ ಬಂದಿದ್ದಾರೆ. ನಮಗೆ ಗೊತ್ತಾಗಿದೆ. ಗೊತ್ತಾಗಿದೆ ಅಂದ್ರೆ ಇಬ್ರು ಹೆಂಡತಿದ್ರು ಒಂದೇ ಮನೇಲಿ ಇಟ್ಕೊಂಡಿದ್ದೀನ ಮತ್ತೆ ಎಂತ ಗಂಡ ಗುರು? ಅಲ್ಲ ಗುರು, 3ನೇ ರಾತ್ರಿ ಇಟ್ಟಿದೆಯಲ್ಲ. ರಾಮ್ಜಿ ಸರ್ ಆಕ್ಷನ್ ಹೇಳಿ. ರೋಲ್ ಕ್ಯಾಮ್ರಾ, ರೋಲ್ ಆಕ್ಷನ್. ರೀ, ನಿಮ್ಗೆ ಅಂತ ವೆಜ್ ಮಾಡಿದೀನಿ, ತಗೊಳ್ಳಿ ತಿನ್ನಿ. ನಿನ್ ಮಕ ಮುಚ್ಚ, ಇಲ್ಲಿ ನಾನ್ ವೆಜ್ ಮಾಡಿಲ್ವಾ? ತಗೋ. ಏನಾಯ್ತು? ಅಸಿಡಿಟಿನಾ ಅಥವಾ ಅವಳ ಮನೆಗೆ ಹೋಗಿದ್ದ? ಯಾರ ಮನೆಗೆ? ಅವಳೇ. ಯಾರು? ಅವಳೇ, ಆ ಕುಳ್ಳಿ ಪಕ್ಕದ ಮನೆ ಅವಳು. ಕುಳ್ಳಿನ ಬೇರೆ ಇಟ್ಕೊಂಡಿದ್ಯಾ ನೀನು? ನಾನು ಕುಳ್ಳಿನ ಇಟ್ಕೋತೀನ. ನನಗೆ ಏನು ತಿಂದೆ ಬೆಳಗ್ಗೆಯಿಂದ ತುಂಬಾ ಅಸಿಡಿಟಿ ಆಗ್ಬಿಟ್ಟಿತ್ತು. ಮಧ್ಯಾಹ್ನ ಹೋಟೆಲ್ಗೆ ಹೋಗಿ ಚೆನ್ನಾಗಿ ತಿಂದೆ, ಅಸಿಡಿಟಿ ಆಗಿತ್ತು ಅಂತ. ಇಬ್ರು ಹೆಂಡ್ತಿರ್ಬೇಕಾದ್ರೆ ಹೋಟೆಲ್ಗೆ ಯಾಕೆ? ಹೌದು ರೀ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಲ್ಲ, ಅಸಿಡಿಟಿ ಜಾಸ್ತಿ ಆಗುತ್ತೆ, ತಿನ್ನಿ. ಇಲ್ಲ ಬೇಡ 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 ಬೇಡ. ವೆಜ್ ಏನ್ ತಿನ್ಸ್ತೀಯ? ನಾನ್ ವೆಜ್ ತಿನ್ಸು. ಇಲ್ಲ ನೋಡಮ್ಮ, ನನಗೆ ವೆಜ್ ನಾನ್ ವೆಜ್ ಎರಡು ಬೇಡ, ಯಾಕಂದ್ರೆ ಆಲ್ರೆಡಿ ತಿಂದ್ಬಿಟ್ಟಿದ್ದೀನಲ್ವಾ. ಮತ್ತೆ ಹೊಟ್ಟೆ ಉಪ್ಸ ಬರೋದು, ನೈಟ್ ಎಲ್ಲ ನಿದ್ದೆ ಮಾಡೋದಕ್ಕಾಗೋದಿಲ್ಲ, ನಿಮ್ಗಳಿಗೆ ಟಾರ್ಚರ್ ಆಗುತ್ತೆ. ಅಕ್ಕ ಅಡಿಗೆ ಮನೇಲಿ ನಿಂತ್ಕೊಂಡು ಅಷ್ಟೆಲ್ಲ ಮಾಡಿ ಅವ್ರ ಅಕ್ಕ, ನಾನಲ್ಲ. ಈಗೇನ್ ಗುರು ನಿನ್ ಹತ್ರ ಏನಿದೆ? ಕಿತ್ತೋಗಿರೋ ಸೈಕಲ್, ಕಿತ್ತೋಗಿರೋ ಅಂಬಾಸಿಡರ್ ತಗೋ. ಏನಿದೆ ಅಂತ ಗೊತ್ತಿಲ್ಲದೆ ಇಬ್ಬಿದ್ದೀರಾ?
ಎಂಟಿನ ಸಾಫ್ಟ್ ಇರೋದಕ್ಕೆ ಹೊರಗಡೆ ಮೂರನೇದು ಇರೋದು. ಇದು ಸಾಫ್ಟ್ ಆಗಿ ಮಾತಾಡಿದ ಹೆಣ್ಮಕ್ಳು ಮತ್ತೆ ಇವೆಲ್ಲ ಹಿಂಸೆ, ತಿನ್ನಲು ಹೋಗಲು ಬರಲು ಅನ್ಕೊಂಡು. ಹಿಂಗಿರೋದಕ್ಕೆ ಮೂರನೇದು ಉಟ್ಕೊಳ್ಳೋದು. ಇವು ಕರೆಕ್ಟ್ ಆಗಿದ್ರೆ ಮೂರನೇದು ಸಿಗೋದಿಲ್ವಲ್ಲ. ಸರ್ ಟೇಕ್ ಓಕೆನಾ ಸರ್? ಓಕೆ, ಗಂಡ ವಿನ್ನು ಎಂಟಿ. ಏಯ್ ಸೂಪರ್. ಫಸ್ಟ್ ಟೈಮು ಹುಡುಗಿರ್ ಸೀರಿಯಲ್ ಹುಡುಗ ಗೆದ್ದಿದ್ದೀನಿ. ಕೆಳಗೆ ಹಾಕಿ ರೂಪಿ ಕೆಳಗಡೆ ಹಾಕಿ ಕ್ಯಾರೆಕ್ಟರ್ ಹೋಗಿಲ್ಲ ಇವರಿಬ್ರು. ಕ್ಯಾರೆಕ್ಟರ್ ಹೋಗಿಲ್ಲ. ಇನ್ನೊಂದು ಮಾಡೋಣ. ರೆಡಿ, ಸ್ಟಾರ್ಟ್, ಕ್ಯಾಮ್ರಾ, ಆಕ್ಷನ್. ರೀ ಒಂದೇ ಒಂದು ತಿನ್ರಿ. ಏನ್ ಮಾತಿದ್ರೆ ಕಣ್ಣೀರ್ ಹಾಕ್ತೀಯ ಬಾರೋಲ್ಲೇ. ಅಲ್ಲಮ್ಮ ಯಾಕೆ ನಿಮ್ ಕಾಲ್ ಕಟ್ಕೋತೀನ್ರಿ, ತಿನ್ರಿ. ನೀನ್ ಅನ್ನೇ ಕಟ್ಕೋ ನನ್ ಕಾಲ್ ಬೇಡ. ನೀನ್ ಅನ್ನೇ ಕಟ್ಕೋ ನನ್ ಕಾಲ್ ಬೇಡ. ಆಯ್ತಾಯ್ತು ನೀನೇನಮ್ಮ ತಂಗಿನ ಹೀಗ ಮಾತಾಡ್ಸೋದು? ಹೊಡಿಯಕ್ಕ ಹಿಂಗ್ ಹೇಳಿದ್ರೆ ಅವ್ನು ಕೇಳಲ್ಲ, ಮೂರನೇ ಅವಳ ಹತ್ರ ಹೋಗ್ತಾನೆ. ತಗೋತೀನ. ಬೇಡ ಬೇಡ ಬೇಡ. ಏನಿದು? ನೀನ್ ಯಾ ದಂಡು ಪಳ್ಳಿಂದ ಕರ್ಕೊಂಡ್ ಬಂದಿದ್ದೀರಮ್ಮ? ನೀನ್ ಅಳ್ಬೇಡಮ್ಮ, ನೀನ್ ಅಳ್ಬೇಡ. ಬೇಡ, ಹೋಗ್ಬೇಡ. ಮುಚ್ಚೆ ಬಾಯಿ. ಫಸ್ಟ್ ನಾನ್ ವೆಜ್ ತಿನ್ನು, ಆಮೇಲೆ ವೆಜ್ ತಿನ್ನು. ವೆಜ್ ತಿನ್ನಿ. ಅಯ್ಯೋ ನನ್ ವೆಜ್ ನಾನ್ ವೆಜ್ ಎರಡು ಬೇಡ, ಚೈನೀಸ್ ಆಗೋಗಿದೆ. ಅಕ್ಕ ಒಂದ್ ಕೆಲ್ಸ ಮಾಡಿ, ನಾನು ಹೇಳೋದ್ ಕೇಳಲ್ಲ, ಹಾಕೊಂಡ್ ಮಲಸ್ಕೊಳ್ಳಿ, ಎದೆ ಕುತ್ಕೊಂಡು ತಿನ್ನಿಸ್ತೀನಿ. ನನ್ ಗೊತ್ತಿಲ್ಲ, ನೀವ್ ತಿನ್ಬೇಕು ಇವತ್ತು. ನಾನ್ ಮಾಡಿದೀನಿ ಪ್ರೀತಿಯಿಂದ. ನೀನೇನಮ್ಮ ತಂಗಿಯಾಗಿ ಮಲಗಿಸ್ಕೊಳ್ಳಿ ಅಕ್ಕ. ಕುತ್ಕೊಳ್ಳಿ, ಕುತ್ಕೋ. ತುಂಬಾ ಪ್ರೀತಿಯಿಂದ ಮಾಡಿದೆ ರೀ. ಹೌದು, ಯಾವ ನಿಮ್ಗೋಸ್ಕರ ರೀ. ಗೋಲ್ಡನ್ ಗ್ಯಾಂಗಲ್ ಒಂದು ಹೋಟೆಲ್ ಇದೆ, ಅಲ್ಲಿಂದ ಮಾಡ್ತೀನಿ. ಓಕೆ ಸರ್. ಓಕೆ, ಸ್ಟಾರ್ಟ್. ಓಕೆ. ಈಗ ನಿಮ್ಗೆ ಸೂಟ್ ಆಗುವಂತ ಒಂದು ಒಳ್ಳೆ ಆಟ ಇದೆ. ಬನ್ನಿ ರಾಮ್ಜಿ ಅವ್ರ ಮೇರೆ ಗೋಣ. ಒಂದು ಸ್ಪೆಷಲ್ ಕಾರ್ ಗಾಡಿ, ಒಂದು ರೋಲ್ಸ್ ರೈಸ್, ಹೌದು, ಇನ್ನೊಂದು ಮರ್ಸಿಡೀಸ್ ಬೆಂಚ್. ಈ ಕಾರ್ನ ಓಡ್ಸೋಕೆ ನೋಡಿ ರೋಡ್ ಹೇಗಿದೆ. ಚೆನ್ನಾಗಿದೆ. ಆಟ ಏನಪ್ಪಾ ಅಂದ್ರೆ, ನೀವು ಒಬ್ರು ರೋಲ್ಸ್ ರೈಸ್ ಅಲ್ಲಿ, ಇನ್ನೊಬ್ರು ಬೆಂಚಲ್ಲಿ ಕೂತ್ಕೋತೀರಾ. ರಸ್ತೆ ಈ ತುದಿಯಿಂದ ಆ ತುದಿಗೆ ಹೋಗ್ತೀರಾ. ಆ ಕಡೆ 3 ಗ್ಲಾಸ್ ಜ್ಯೂಸ್ ಇದೆ. ಪಾಪ ಸುಸ್ತಾಗಬಾರ್ದಲ್ಲ ನಿಮ್ಗೆ ಅಂತ ಹೇಳಿ ಎನರ್ಜಿ ಡ್ರಿಂಕ್ ಸ್ಟ್ರಾ ಅಲ್ಲೇ ಕುಡಿಬೇಕು. ಅಂಡ್ ಈ ಕಾರ್ ಹತ್ತದಾಗ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ನಿಮ್ಮನ್ನ ಒಂದ್ಸಲಿ ತಳ್ತಾರ ಅಷ್ಟೇ. ಅಲ್ಲಿಂದ ಆಚೆ ನೀವೇ ಮಾಡ್ಕೊಂಡು ಹೋಗ್ಬೇಕು. ಅಂಡ್ ಈ ಎಕ್ಸ್ಪ್ರೆಸ್ ಹೈವೇ ಹೆಸರು ರಾರಾ ಎಕ್ಸ್ಪ್ರೆಸ್. ರಾರಾ ಅಂದ್ರೆ ಒಂದು ರಾ ಅಂದ್ರೆ ರಾಮ್ಜಿ, ಇನ್ನೊಂದು ರಾ ಅಂದ್ರೆ ರಕ್ಷ. ಅನುಪಮ ಮತ್ತೆ ನಮ್ರತಾ ಅವರೇ, ನೀವು ಒಂದು ಪುಷ್ ಕೊಡಿ, ಆಮೇಲೆ ಅವರು ಹೋಗ್ತಾರೆ. ಶುರು ಮಾಡೋಣ ಸರ್. ಓಕೆ ಸರ್. 3, 2, 1 ಗೋ. ಕಾಲ್ ಮೇಲೆ ಇರ್ಬೇಕು. ಕಾಲ್ ಮೇಲೆ ಇರ್ಬೇಕು. ಇಲ್ಲ ಪುಷ್ ಮಾಡಬಾರ್ದು. ಈಗ ಬಂದ್ರಲ್ಲ. ವೆರಿ ಗುಡ್. ರಕ್ಷ್ ಮುಂದೆ ಬಾ, ಹಿಂದೆ ಹೋಗ್ತಿದ್ಯಾ? ನೈಸ್. ಚೆನ್ನಾಗಿ ಯೂಟರ್ನ್ ಮಾಡಿರಿ ರಾಜ್. ಎನರ್ಜಿ ಡ್ರಿಂಕ್ ಮುಗಿ. ಸಾಕು. ಕುಡೀರಿ ಸರ್, ಕುಡೀರಿ, ಬೇಗ ಬನ್ನಿ ಸರ್. ಸರ್ ಯೂಟರ್ನ್ ಮಾಡ್ಕೊಳ್ಳಿ ಸರ್. ಕಾಲ್ ಮೇಲೆ. ಇನ್ ಪುಷ್ ಮಾಡಂಗಿಲ್ಲ.
ಏ ರಕ್ಷೋ ಬಾರ ಏನ್ ಖುಷಿ ಮಾಡಂಗಿಲ್ಲ. ಸೂಪರ್ ಸರ್, ಎರಡನೇದು ಸರ್ ಬಂದ್ಬಿಟ್ಟೆ ರಕ್ಷೋ. ರಕ್ಷ ಬಾರೋ ಫುಲ್ ಮುಗಿಸ್ಬೇಕು, ಫುಲ್ ಖಾಲಿ ಮಾಡ್ಬೇಕು. ಏನು ಅದು, ಏನ್ ಹಾಕೋರು ವಾವ್ ರಾಮ್ಜಿ, ಅಲ್ಲೇ ಮುಗ್ದು ಅಲ್ಲೇ ಕುಡಿಯೋ ಕುಡಿಬೇಕು. ಇದು ಅವ್ರು ಮುಗಿಸ್ಬಿಟ್ರು ನೋಡಲಿ. ಕೈ ಹಾಕಂಗೆ ಇಲ್ಲ ಸರ್, ಎರಡು ಕುಡಿತಿದ್ದೆ ನಾನು ಒಟ್ಟೊಟ್ಟಿಗೆ. ಕವರ್ ರಾಮ್ಜಿ. ತಿರ್ಸಿ ಕೊನೆದು ಕುದುರೆ ಹತ್ರ ಎತ್ಬಿಟ್ಟ. ಕಾಲು ಅಯ್ಯಯ್ಯೋ. ಕಂಗ್ರ್ಯಾಚುಲೇಷನ್ ರಕ್ಷ, ಬೇಗ ಬರೋ. ಸರ್ ಅಷ್ಟೇ ಸರ್. ಕುಡಿಯಲ್ಲ ಗುರು. ರಾರಾ ಎಕ್ಸ್ಪ್ರೆಸ್ ಅಲ್ಲಿ ಗೆದ್ದಿರೋದು ಈರಾನ. ವೆರಿ ನೈಸ್. ನಿಮ್ಮ ಎನರ್ಜಿಗೆ, ನಿಮ್ಮ ಸ್ಪೋರ್ಟಿವ್ಗೆ ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು ಕಾರ್ ಓಡಿಸಿದ್ ನೀವು. ರಾಮ್ಜಿ ಅವರೇ, ಇಲ್ಲಿವರೆಗೂ ನಮ್ಮ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಆಟ ಚೆನ್ನಾಗಿತ್ತು. ಖುಷಿ ಏನು ಅಂದ್ರೆ, ಒಂದು ಸ್ಪೋರ್ಟ್ ಆಗಿ ತಗೊಂಡು ನೀವು 4 ಜನ ಆಡಿದ್ದು ನಂಗೆ ಬಹಳ ಖುಷಿ ಕೊಡ್ತು. ರಾಮ್ಜಿ ಅವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಆಡಿದ್ರೆ. ಅಂಡ್ ನಿಮ್ಮ ಬಗ್ಗೆ ಒಬ್ರು ಮಾತಾಡಿದ್ದಾರೆ, ನೋಡೋಣ. ಆಕ್ರಪ್ಪ ಏವಿ. ರಕ್ಷಿತ್, ನಮ್ರತಾ, ಅನುಪಮ, ನಿಮ್ಮೆಲ್ರಿಗೂ ಹಾಯ್. ರಕ್ಷಿತ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಅವ್ರನ್ನ ಮೊದಲನೇ ಸಲ ನೋಡಿದ್ದು ಭೂಮಿಕಾ ಸ್ಟುಡಿಯೋದಲ್ಲಿ ನಾವು ಶೂಟ್ ಮಾಡ್ತಾ ಇದ್ವಿ. ರಕ್ಷ್ ಅವ್ರಿಗೆ ಈ ಕ್ಯಾಮ್ರಾ ಎಲ್ಲ ತುಂಬಾ ಹೊಸದು. ಸರ್ ಒಂಚೂರು ಸಜೆಷನ್ ಕೊಡಿ ಸರ್ ಅಂತ ಕೇಳಿದಾಗ, ಸಜೆಷನ್ ಯಾ ಗುಡ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ವೆಲ್ ಅಂತ ಹೇಳಿ ಸಜೆಷನ್ ಶಾರ್ಟ್ ಅಂತ 1 ಸೆಕೆಂಡ್ ನೆಕ್ಸ್ಟ್ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು. ನಮ್ರತಾನು ಅಷ್ಟೇ, ನಾನು ಈ ಆಕ್ಟಿಂಗ್ ಕರಿಯರ್ ಅಂತ ಶುರು ಮಾಡಿದಾಗ ನನ್ಗೆ ಫಸ್ಟ್ ಫ್ರೆಂಡ್ ಅವಳು ಈ ಇಂಡಸ್ಟ್ರಿನಲ್ಲಿ. ಶಿ ಇಸ್ ಅಗೇನ್ ವೆರಿ ಸ್ಪೆಷಲ್ ಟು ಮೀ. ಆಮೇಲೆ ನಾವು ಮಾಡಿದ ಸೀರಿಯಲ್ ನಮ್ 3 ಜನಕ್ಕೂ ಕೂಡ ಒಂಥರ ಲೈಫ್ ಚೇಂಜಿಂಗ್ ಅಂತ ಕರಿಬಹುದು. ಇಲ್ಲಾಂದ್ರೆ ನಾವ್ ಅವಾಗ ಅಷ್ಟೊಂದು ಪ್ರೊಫೆಷನಲ್ಸ್ ಅನ್ನೋಕ್ಕಿಂತ ಒಂಥರ ಕಾಲೇಜ್ ಕಿಡ್ಸ್ ಅಂತ ಕರಿಬಹುದು. ಅನುಪಮ ಅವರು ಅಷ್ಟೇ, ನನ್ಗೆ ಅವ್ರ ಆಕ್ಟಿಂಗ್, ಡಾನ್ಸ್ ನಂಗೆ ಸಕ್ಕತ್ ಇಷ್ಟ. ಆಮೇಲೆ ಇವಾಗ ಆಂಕರಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ, ಈ ಜರ್ನಿ ಜ್ಞಾಪಿಸ್ಕೊಂಡ್ರೆ ಖುಷಿ ಆಗುತ್ತೆ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಹ್ಯಾವ್ ಫನ್ ಇನ್ ದ ಶೋ. We were just talking about her. This is really shocking. We were just talking about you before the VT. Hi. Hi, Rakshit. Oh my God. ಓಕೆ, ವೆಲ್ಕಮ್. Oh, hi, sir. ನಟಿ ಮತ್ತು ಲೇಖಕಿ ರಂಜನಿ ರಾಘವನ್ ಅವರೇ, ನಮ್ಮ ಗುರಿಗೆ ಸ್ವಾಗತ. ಪ್ಲೀಸ್. ಅನುಪಮ ಅವ್ರು, ಹೇಗಿತ್ತು ಸರ್ಪ್ರೈಸ್? ಆಕ್ಚುಲಿ ಅದೇ ಹೇಳ್ತಾ ಇದ್ದ, ನಾನು VT ಪ್ಲೇ ಆಗಿದ ತಕ್ಷಣ ಅದೇ ಅಂದೆ. ನಾನು ನಮ್ಮ ಹತ್ರ ಕುತ್ಕೊಂಡ್ ಮಾತಾಡ್ತಾ ಇದ್ವಿ, ಹೇಗಿದ್ದಾರೆ ರಂಜಿನಿ, ತುಂಬಾ ದಿನ ಆಯ್ತು ಅಂತ. ನೋಡಿದ್ರೆ ನಿಮ್ದೇ VT ಅಂಡ್ ನೀವೇ ಬಂದ್ವಿ. ತುಂಬಾ ರಂಜಿನಿ ಅವರೇ, ಏನ್ ಸಜೆಷನ್ ಕೊಡ್ತೀರಿ? ಗುಡ್, ಹಿ ಇಸ್ ರಿಯಲಿ ಡೂಯಿಂಗ್ ವೆಲ್ ಇನ್ ಹಿಸ್ ಕರಿಯರ್. ಆ ಇನ್ಸಿಡೆಂಟ್ ಏನ್ ಹೇಳಿ? ನಂಗೆ ಅದೇ ಮೊದಲು ನೆನಪಾಗಿದ್ದು. ಹಿಂಗ್ ಕೂತಿದ್ವಿ ಇಬ್ರಿಗೂ, ಲೈಕ್ ಫಸ್ಟ್ ಡೇ ಪೇರ್ ಟೆಸ್ಟಿಂಗ್ ಮಾಡ್ತಾ ಇದ್ರು. ಅವತ್ತು ಪೇರ್ ಟೆಸ್ಟಿಂಗ್ ಅಂದ್ರೆ ಏನ್ ಕೇಳ್ತಾರೆ ಅಂತಾನೂ ಗೊತ್ತಿಲ್ಲದೆ ಇರೋ ದಿನಗಳು. ನೋಡ್ದೆ, ನನ್ನೇನೋ ಸೀರೆ ಎಲ್ಲ ಉಡ್ಸಿ, ಸೀರೆನೆ ಹೊಸ್ದು
ಪೇರ್ ಟೆಸ್ಟಿಂಗ್ ಅಂತ ಹೇಳಿದ್ರು. ಇಷ್ಟು ಚಿಕ್ಕ ಜಾಗ, ನಾವಿಬ್ರು ಕೂತಿರ್ತೀವಿ, ಒಬ್ರು ಮೇಲಿನ ಮೆಟ್ಲು ಒಬ್ರು ಕೆಳಗಿನ ಮೆಟ್ಲು. ನನಗೆ ಸ್ವಲ್ಪ ಗೊತ್ತಿತ್ತು, ಒಂಚೂರು ಕ್ಯಾಮ್ರಾ ಸೆನ್ಸ್ ಎಲ್ಲ ಕಲ್ತ್ಕೊಂಡಿದ್ದೆ. ಅಂದ್ರೆ ನಾನು ಅದಕ್ ಮುಂಚೆ ಒಂದ್ ಸೀರಿಯಲ್ ನಾವಿಬ್ರು ಮಾಡಿದ್ವಲ್ಲ, ಅದ್ರಲ್ಲಿ ನನಗೆ ಕ್ಯಾಮ್ರಾ ಸೆನ್ಸ್ ಇರೋಷ್ಟು ಗೊತ್ತಿತ್ತು. ಸೊ ನನ್ ಹಿಂಗ್ ಕೂರ್ಸಿ ನಾನು ಎದುರುಗಡೆ ಅವ್ರು ಕೂತ್ಕೋಬೇಕು. ಕ್ಯಾಮ್ರಾಮನ್ ಹಿಂಗ್ ಕರೆದ್ರು, ಸರ್ ಒಂಚೂರು ಸಜೆಷನ್ ಕೊಟ್ಬಿಡಿ. ಇವ್ರು ತಿರ್ಗಿ ನೋಡ್ಬಿಟ್ಟು, ಸಜೆಷನ್ ಸರ್, ಯಾ ಗುಡ್, ಎಲ್ಲ ಚೆನ್ನಾಗಾಗ್ತದೆ ಸರ್. ಆಕ್ಚುಲಿ ಏನಾಗಿತ್ತು ಗೊತ್ತಾ ಸರ್, ನನ್ ಸಜೆಷನ್ ಅಂತಂದ್ರೆ ಐ ನ್ಯೂ ಏಡಿಯಾಗಿ ಮಾಡ್ಬೇಕಾದ್ರೆ ನೋಡಿದ್ವಿ. ನನ್ಗೆ ಹೊಸದು, ಎವ್ರಿಬಡಿ ಇಸ್ ಟ್ರೈಂಗ್ ಟು ಬಿ ನೈಸ್ ಟು ಅಸ್. ಇನ್ ಕೆಲವ್ರು ಹೇಗೆ ಅಂತಂದ್ರೆ ಅಲ್ಲಿದ್ದಂತ ಒಂದಷ್ಟು ಜನ ಕೆಲಸಗಾರರು, ಇದು ಯಾವ ಇದು ದಿನಕ್ಕೊಂದ್ 100 ಬರ್ತವೆ, 101 2 ಅಂತ ಅಷ್ಟು ಆಡಿಷನ್ ಪಾತ್ರಗಳಿಗೆ. ಫ್ಯೂ ಪೀಪಲ್ ಆರ್ ರಿಯಲಿ ನೈಸ್ ಟು ಮೀ, ಫ್ಯೂ ಪೀಪಲ್ ಆರ್ ಲೈಕ್ ಒಂಥರ ಹಿಂಗೆಲ್ಲ ಮಕ್ಕ ನೋಡ್ಕೊಳ್ತಿದ್ರೆ. ಆ ಟೈಮಲ್ಲಿ ನಾನ್ ಸಖತ್ ನರ್ವಸ್ ಆಗ್ಬಿಟ್ಟಿದೆ. ಇವ್ರು ಬೇರೆ ಆರ್ ಯು ಕಂಫರ್ಟಬಲ್ ಹೋಲ್ಡಿಂಗ್ ಹ್ಯಾಂಡ್ ಅಂತೆಲ್ಲ ಪಾಪ ಕೇಳ್ತಿದ್ರು. ನಾನು ಕೇಳಿದೆ ನಿಮ್ಗೆ ಫಸ್ಟೇ ರೊಮ್ಯಾಂಟಿಕ್ ಏನೋ ಕೊಟ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಇವ್ರ ಹೆಸರು ಏನಂತ ಗೊತ್ತಿಲ್ಲ, ಮಹೇಶ ಅಂತ ಗೊತ್ತಿಲ್ಲ. ಕೇಳ್ಬೇಕಲ್ಲ ನಿಮ್ ಕಂಫರ್ಟಬಲ್ ಇದೆಯಾ. ಸೊ ಹಂಗ್ ಕೇಳುವಾಗ ಕಂಫರ್ಟಬಲ್ ಹಾಗೆ ಅಂತ ಒಂದು ಝೋನ್ ಔಟ್ ಆಗಿದ್ವಿ ಬೇಸಿಕಲಿ. ಅವಾಗ ಸಜೆಷನ್ ಅಂತಿದ್ರು. ನಾನು ಚೆನ್ನಾಗೇ ಬರ್ತಾ ಇದೆಯಲ್ಲ ಆಮೇಲೆ ಸರ್ ರಂಜಿನಿ ಅವರೇ ಫಸ್ಟ್ ಮೀಟ್ ಆಗಿತ್ತು. ಅದಾದ್ಮೇಲೆ 1-2 ದಿನ ಶೂಟ್ ಮಾಡಿದ್ವಿ. ಆಮೇಲೆ ಕಥೆನಲ್ಲಿ ಒಟ್ಟಿಗೆನೆ ಇರ್ಲಿಲ್ಲ, ನಾವಿಬ್ರು ಅಂದ್ರೆ ಬೇರೆನೆ ಆಗೋಗ್ತಿವಿ. ಅಪರೂಪಕ್ಕೆ ಸಿಗ್ತಾ ಇದ್ವಿ, ಹಾಯ್ ಅಂತ ಮಾತಾಡೋದು. ಅಲ್ಲ ನಮ್ಗೊಂದ್ 2-3 ವರ್ಷ ನಮ್ಗೆ ಒಟ್ಟಿಗೆ ಶೂಟಿಂಗೇ ಇರ್ಲಿಲ್ಲ. ಬಟ್ ಇವ್ರಿಬ್ರದ್ ಜಾಸ್ತಿ ಇರ್ತಾ ಇತ್ತು ಅನ್ಸುತ್ತೆ. ಏನು ಹೇಳ್ತಿದ್ರಿ ನೀವು ಸರ್? ಇವರು ಅಂದ್ರೆ ಫಸ್ಟ್ ಡೇ ಕಂಫರ್ಟಬಲ್ ಆಗಿರ್ಲಿಲ್ಲ, ಮುಜುಗರ ಆಗ್ತಾ ಇತ್ತು ಅಂತ. ಏನಂದ್ರೆ ಸೇಮ್ ಲೈಟ್ ಹುಡುಗರಲ್ಲ ಬರೋದು, ಅಲ್ಲೇನಾಗುತ್ತೆ ಇಲ್ಲಿ ಹೇಳೋದು ಕ್ಯಾಮ್ರಾಮನ್ಗಳು. ಸೊ ಒಂದ್ ರೊಮ್ಯಾಂಟಿಕ್ ಸೀನ್ ನಡೀತಿರತ್ತೆ ಸರ್, ಅದು ಅವ್ರದ್ದು ಫಸ್ಟ್ ನೈಟ್ ಸೀನ್. ಸನ್ನಿ ಅದ್ರಲ್ಲಿ ಅವ್ರಿಬ್ರು ಕೈ ಹಿಡ್ಕೊಂಡು ಹಿಂಗ್ ಮಾಡ್ಬೇಕು ಆಯ್ತಾ. ಇವ್ನು ನಾನ್ ಮಾಡಲ್ಲ, ನಾನ್ ಐ ಆಮ್ ನಾಟ್ ಕಂಫರ್ಟಬಲ್. ಇವ್ರು ಆತರದ್ ಏನೋ ಅಂದ್ಯಾರೆ. ಪಾಪ ನಮ್ ಹುಡುಗರು ಏನ್ ಮಾಡಿರ್ಬೇಕು, ಡೈರೆಕ್ಟರು ಲೈಟ್ ಮ್ಯಾನ್ ಇಟ್ಕೊಂಡು ಹಿಂಗ್ ಮಾಡಿ ಶಾರ್ಟ್ ತೆಗ್ದಾರೆ ಸರ್. ಅವ್ರು ಬಂದ್ಬಿಟ್ಟು ಏನಾಯ್ತು ಗೊತ್ತಾ, ಇಲ್ಲೇ ಒಂದ್ ಕ್ಲೋಸ್ ಅಪ್ ತಗೊಂಡ್ಬಿಡಿ ಹೋಗ್ಲಿ, ಅದೇ ಪಿಲ್ಲೋ ನಿಜನ ಇದು 100%. ಸೀರಿಯಲ್ ಅಲ್ಲಿ ಯಾವಾಗ 2 ಕೈ ಹಿಂಗ್ ಬರ್ತಾವ, ನಿಮ್ಮಿಬ್ರದಲ್ಲ ಕೈ. ಲೈಟ್ ಮ್ಯಾನ್ ಡೈರೆಕ್ಟರ್ ಕೈ. ಈಗ ಇಲ್ಲಿ ಗಟ್ಟಿ ಮೇಳದಲ್ಲಿ ನೋಡಿದ್ರೆ ರೊಮ್ಯಾಂಟಿಕ್ ಸೀನ್ಸ್ ಇಸ್ ಆಲ್ವೇಸ್ ಹಗಿಂಗ್ ಹರ್. ಹೌದು. ಎನಿ ಸಜೆಷನ್? ಗುಡ್. ಯಾರಿಗೂ ಸಜೆಷನ್ ಕೊಡ್ಬೇಡ, ಅದೇ ನನ್ನ ಸಜೆಷನ್. ರಂಜನಿ ಅವ್ರೆ, ನಿಮ್ಗೆ ಇವರೆಲ್ಲ ಯಾವಾಗ ಪರಿಚಯ ಆದ್ರು, ಹೇಗ್ ಪರಿಚಯ ಆದ್ರು? ರಕ್ಷಿತ್ ಬಗ್ಗೆ ಹೇಳ್ದೆ, ಅವತ್ತ ನಾವು ಪರಿಚಯ ಆಗಿದ್ದು. ನಮ್ರತಾ ನನ್ ಇಡೀ ಕರಿಯರ್ ನಲ್ಲಿ ಮೊದಲನೇ ದಿನ ಮೊದ್ಲು ನೋಡಿದ್ದೆ ಆಲ್ಮೋಸ್ಟ್ ಇವಳ ಅಥವಾ ಇವ್ರ ಅಮ್ಮನ್ ಇರ್ಬೇಕು. ನಮ್ರತಾ ಎಲ್ರಿಗೂ ಸೀನಿಯರ್ ಸರ್, ಕ್ಯಾಮ್ರಾಗೆ ಸೀನಿಯರ್, ಟೆಲಿವಿಷನ್ ಕ್ಯಾಮ್ರಾಗೆ ಸೀನಿಯರ್. ಫಸ್ಟ್ ಇವ್ರು ಬಂದ್ರು, ಆಮೇಲೆ ಕ್ಯಾಮ್ರಾ ಕಂಡಿದ್ರು. ಅವಾಗ ಪಿಕಪ್ ಇರತ್ತೆ, ಶೂಟಿಂಗ್ ಇಂದ ಮನೆಯಿಂದ ಪಿಕ್ ಮಾಡ್ತಾರೆ, ಇದೆಲ್ಲ ಐಡಿಯಾನೇ ಗೊತ್ತಿರ್ಲಿಲ್ಲ ನನ್ಗೆ. ಏನು ನನಗೆ ನಾಟಕಗಳು ಮಾಡ್ತಿದ್ದೆ ನಾನು. ಶೇಷಾದ್ರಿಪುರಂ ಕಾಲೇಜಲ್ಲಿ ಓದ್ತಾ ಇದ್ದೆ. ಸ್ವಸ್ತಿಕ್ ಸರ್ಕಲ್ ತನಕ ನನಗೆ BMTC ಬಸ್ ಪಾಸ್ ಇತ್ತು. ಸೊ ಇದು ಯಾವ್ದೋ ಫಸ್ಟ್ ಸೀರಿಯಲ್ ಅಲ್ಲಿ ಪ್ರೊಡ್ಯೂಸರ್ಗೆ ಏನ್ ಹೇಳಿದೀನಿ, ಸರ್ ನಾನು ಬಂದ್ಬಿಡ್ತೀನಿ ನಮ್ ಕಾಲೇಜ್ ತನಕ, ಅಲ್ಲಿಂದ ಪಿಕ್ ಮಾಡ್ಬಿಡಿ ಅಂತ. ಸರಿ ಮೆಜೆಸ್ಟಿಕ್ ಬಂದ್ಬಿಡಿ ಅಂದ್ರೆ, 1 ಸ್ಟಾಪ್ ತಾನೆ ಅಂತ ಮೆಜೆಸ್ಟಿಕ್ ಹೋಗಿದ್ದೀನಿ. ಮೆಜೆಸ್ಟಿಕ್ ಅಲ್ಲಿ ಕಾಯ್ತಾ ಇದೆ, ಅವಾಗ ಪಿಕಪ್ ಗಾಡಿ ಅಲ್ಲಿ ಬಂತು, ಇವಳು ಕೂತಿದ್ಲು. ಆಮೇಲೆ ಇವ್ರು ಹಚ್ಕೊಂಡಿದ್, ಇವ್ರು ನೋಡ್ದವ್ರು ಯಾರೋ ಜೂನಿಯರ್ ಆರ್ಟಿಸ್ಟ್ ಇರ್ಬೇಕು, ಅದಕ್ಕೆ ಮೆಜೆಸ್ಟಿಕ್ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೆ. ನನಗೆ ಇನ್ನೂ ಗೊತ್ತಿಲ್ಲ, ಇವರೆಲ್ಲ ಮೋಸ್ಟ್ಲಿ ಎಲ್ಲಿಂದನೋ ಬಸ್ ಸ್ಟಾಪ್ ಇಂದ ಹತ್ಕೊಂಡ್ ಬಂದಿರ್ತಾರೆ. ಮನೆಯಿಂದ ಪಿಕಪ್ ಆಪ್ಷನ್ ಇದೆ ಅಂತಾನೆ ಗೊತ್ತಿಲ್ಲ. ಇವರು ಬಸ್ ಸ್ಟಾಪ್ ಇಂದ ಆಮೇಲೆ ನೋಡಿದ್ರೆ ಎಲ್ರು ಮನೆಯಿಂದ ಪಿಕ್ ಮಾಡಿದ್ದಾರೆ, ನನ್ನನ್ ಮಾತ್ರ ಮೆಜೆಸ್ಟಿಕ್ ಇಂದ ಪಿಕ್ ಮಾಡಿದ್ದಾರೆ. ದೊಡ್ಡ ಅನ್ಯಾಯ ನನ್ಗೆ ಅಂತ ಒಳಗೆ ಒಪ್ಕೊಂಡ್ಬಿಟ್ಟಿದೀನಿ. ಏನ್ ಹೇಳೋದು ಗೊತ್ತಿಲ್ಲ. ಒಂದ್ 2-3 ದಿನ ಆದ್ಮೇಲೆ ಧೈರ್ಯವಾಗಿ, ಸರ್ ನನ್ನ ಮನೆಯಿಂದ ಪಿಕಪ್ ಮಾಡಿ ಅಂತ ಕೇಳಿದೆ. ಬಟ್ ಅವರೆಲ್ಲ ಹೆಚ್ಚು ಕಮ್ಮಿ ನೋಡ್ಕೊಂಡು, ಇವಳಿಗೋಸ್ಕರ ಮೆಜೆಸ್ಟಿಕ್ ಹೋಗೋ ಬದಲು ಆನ್ ದ ವೇ ವಿದ್ಯಾರಣ್ಯಪುರ ಹೋಗೋದೇ ಬೆಟರ್ ಅಂತ. ಅನುಪಮ ಅವ್ರು ನೀವ್ ಹೇಳಿ, ರಂಜನಿ ಅವರ ಸ್ನೇಹದ ಆರಂಭದ ದಿನಗಳು. ಸರ್ ಅದೇನೆ ನಮ್ಗೆ ಏನಂದ್ರೆ, ಫಾರ್ಚುನೇಟ್ಲಿ ಅವೆಲ್ಲ ಒಂದೇ ಕೆಲಸ ಮಾಡೋರಲ್ವಾ ಸರ್. ಅವಾಗ ಸ್ಪೆಷಲ್ ಎಪಿಸೋಡ್ಗಳು ಆ ತರ ಹಂಗೆ ನಾನು ರಂಜನಿ ಭೇಟಿ ಮಾಡಿರೋದು. ಅದ್ ಬಿಟ್ರೆ ಯಾವತ್ತು ಪರ್ಸನಲ್ ಆಗಿ ನಾನು ಅವರು ಹಂಗ್ ಸಿಕ್ಕೇ ಇಲ್ಲ. ಅಂಡ್ ನಮ್ರತಾ ಹೆಂಗಂದ್ರೆ
ಹೇಳಿದ ನಾನು ಏನೋ ಒಂದ್ ಮಾಡಿ ಸೇರಿಸ್ತಿದೆ ಎಲ್ಲರನ್ನು ಅಂತ. ಆಗ ಪಾಪ ನಂಗೆ ನಮ್ರತ ಸಿಕ್ತಿದ್ ಬಿಟ್ರೆ, ಇಲ್ಲ ಅಂದ್ರೆ ಸ್ಪೆಷಲ್ ಎಪಿಸೋಡ್ ಯಾವ್ದೋ ಒಂದು ಈವೆಂಟ್ ಹಂಗೆ ಅವರಿಬ್ರು ನಂಗೆ ಸಿಗ್ತಾ ಇದ್ದಿದ್ದು. ಬಟ್ ತುಂಬಾ ಚೆನ್ನಾಗಿ ಬರೀತಾರೆ. ರೀಸೆಂಟ್ ಆಗಿ ಬೇರೆ ಒಂದ್ ಬುಕ್ ನ ಕೂಡ ಬರೆದಿದ್ದಾರೆ ನಮ್ಮ ರಂಜಿನಿ. ಅಂಡ್ ಅವ್ರ ಕನ್ನಡ ತುಂಬಾ ಚೆನ್ನಾಗಿದೆ, ಒಳ್ಳೆ ನಟಿ. ಹೌದು, ಸಿಕ್ಕವಡೆ ಖುಷಿ ಆಗತ್ತೆ. ಅಂದ್ರೆ ಇವಾಗ ಒಂದೇ ಹಾಡು ಚೆನ್ನಾಗಿ ಹಾಡ್ತಾರೆ. ಹೌದು, ತುಂಬಾ ಚೆನ್ನಾಗಿ ಹಾಡ್ತಾರೆ. ಸಕಲ ಕಲಾ ವಲ್ಲಭಿ. ಹೌದೌದು, ನಾವ್ ಅದನ್ನೇ ಕರಿತಿದ್ದಲ್ವಾ, ಸಕಲ ಕಲಾ ವಲ್ಲಭಿ ಅಂತ. ಈ ಬಿಗಿನಿಂಗ್ ಡೇಸ್ ಅಲ್ಲಿ ಮಜಾ ಏನು ಅಂದ್ರೆ, ಏನಾದ್ರೂ ದೀಪಾವಳಿ ಸೀನ್ ಮಾಡಿದ್ರೆ ಸೀರಿಯಲ್ ಅಲ್ಲಿ, ಫಸ್ಟ್ ಸೀರಿಯಲ್ ಆಕ್ಟ್ ಮಾಡ್ತಾ ಇರ್ತೀವಿ, ದೀಪಾವಳಿ ಸೀನ್ ಬಂದ್ರೆ ಆ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ಓಕೆ, ಅಂಡ್ ಫಸ್ಟ್ ಜೋಡಿ ಇದೆಯಲ್ಲ ಅದು ತಲೆಯಲ್ಲಿ ಕೂತ್ಕೊಂಡಿರುತ್ತೆ. ಆ ತರ ಏನಾದ್ರು ಆಗಿದೆ ನಿಮ್ಮಿಬ್ರಿಗೂ? ಅಲ್ಲ, ಒಂದ್ಸತ್ ನಮ್ಗೆ ಡೈವರ್ಸ್ ಸೀನ್ ಇತ್ತು, ನಮ್ಮಿಬ್ರಿಗೆ ಅಳು ಬಂತು ಅವತ್ತು, ಏನಕ್ಕೋ ಗೊತ್ತಿಲ್ಲ. ಅಂದ್ರೆ ಆ ಪಾತ್ರಗಳು ತುಂಬಾ ನಾವು ಚಿಕ್ಕ ವಯಸ್ಸಲ್ಲಿ ಬಂದು ಓವರ್ ಪೀರಿಯಡ್ ಆಫ್ ಟೈಮ್, ಎಷ್ಟೋ ವರ್ಷಗಳಾದ್ಮೇಲೆ 2 ಪಾತ್ರಗಳು ಎಷ್ಟು ಸ್ಟ್ರಾಂಗ್ ಆಗಿ ನಿಂತಿತ್ತು ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ನಾವು ಅದಕ್ಕೆ ಸರೆಂಡರ್ ಆಗ್ಬಿಟ್ಟಿದ್ವಿ. ರಕ್ಷ್ ಗೆಸ್ಟ್ ಬಂದಿದ್ದಾರೆ, ಹೌದಾ? ಹಲೋ ಹಲೋ, ಹಾಯ್, ವೆಲ್ಕಮ್ 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 ಅಭಿ. ವೆಲ್ಕಮ್. ಹಲೋ ಮೇಡಮ್, ಬನ್ನಿ ಬನ್ನಿ ಮೇಡಮ್. ಹಾಯ್ ಅನುಪಮ. ಇವರು ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಗಟ್ಟಿ ಮೇಳ ಧಾರಾವಾಹಿಯ ವೇದಾಂತ್ ತಮ್ಮ ವಿಕ್ರಾಂತ್ ಪಾತ್ರಧಾರಿ ಅಭಿ. ಮೇಡಮ್ ಅವ್ರಿಗೆ ಗೊತ್ತೇ ಇದೆ, ವೈದೇಹಿ ಪಾತ್ರಧಾರಿ ಸ್ವಾತಿ ಅವರು ಗೀತಾ ಸಿನಿಮಾಲ್ಲಿ ನಮ್ಮ ತಾಯಿಯಾಗಿ ಕೂಡ ಆಕ್ಟ್ ಮಾಡಿದ್ದಾರೆ. ಯಾರ್ಯಾರು ಸ್ಮಾರ್ಟ್ ಇರ್ತಾರೋ ಎಲ್ಲರಿಗೂ ತಾಯಿ ಅವರು. ನಿಂಗೊಂದು ಮೇಡಮ್, ಮನೆಯಲ್ಲಿ ವೇದಾಂತ್ ಸೀರಿಯಲ್ ಅಲ್ಲಿ, ಇಲ್ಲಿ ರಕ್ಷ್. ಏನ್ ವ್ಯತ್ಯಾಸ ಇದೆಯಲ್ಲ ಹಾಗೇನಾ? ರಕ್ಷ್ ಆಕ್ಚುಲಿ ಒಂದ್ ಮಗು, ಒಂದು ಅವಾರ್ಡ್ ಇವೆಂಟ್ ನಲ್ಲಿ ನೋಡಿದ್ದು, ಜಿ ಅವಾರ್ಡ್ ಇವೆಂಟ್ ನಲ್ಲಿ ತುಂಬಾ ಕ್ಯೂಟ್ ಆಗಿ ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಒಂದು ಆಟಿಟ್ಯೂಡ್ ಇಲ್ದೆ. ಅದೇ ಆನ್ ಸ್ಕ್ರೀನ್ ನೋಡಿದಾಗ ಆ ಆಟಿಟ್ಯೂಡ್ ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಅವರು. ಪ್ರತಿ ಒಂದು ಫ್ರೇಮ್ ನಲ್ಲೂ ಆ ಕನ್ಸಿಸ್ಟೆಂಟ್ ಆಗಿ ಆಕ್ಟ್ ಮಾಡ್ತಾರೆ. ನಂಗೆ ಅದು ಬಹಳ ಇಷ್ಟ. ನಾನು ಪ್ರತಿ ಸಲ ಹೇಳ್ತೀನಿ, ಒಂದೇ ಲೆವೆಲ್. ಯಾಕಂದ್ರೆ ಆರೋಗ್ಯನ್ಸು ಮತ್ತೆ ಆಟಿಟ್ಯೂಡ್ ಇಟ್ಕೊಂಡು ನೀವು ವರ್ಷಾನ್ಗಟ್ಲೆ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಜೋಕ್ ಅಲ್ಲ. ಆಸ್ ಅನ್ ಆಕ್ಟರ್ ಐ ಅಡ್ಮೈರ್ ಹಿಮ್. ಆಮೇಲೆ ತುಂಬಾ ಒಳ್ಳೆ ವ್ಯಕ್ತಿ. ಸೆಟ್ ನಲ್ಲಿ ಅಂತೂ ತೀರಾ ಇವರೆಲ್ಲ ಮಕ್ಳ ತರಾನೇ ಇರ್ತಾರೆ. ಅದೇನೋ ಗೇಮ್ ಆಡ್ತಿರಲ್ಲ, ಏನ್ ಗೇಮ್ ಅದು? ಲೂಡೋ ಆಡ್ಕೊಂಡು ಯಾರು ಸೋಲ್ತಾರೋ ಅವ್ರ ಅವತ್ ಬಿರಿಯಾನಿ ತರಿಸ್ಬೇಕು. ಸೊ ಇದು ದಿನಾ ನಡೆಯೋದು, ಬರೀ ಅಪರೂಪಕ್ಕಲ್ಲ, ದಿನಾ ನಡೆಯತ್ತಿದು. ಜಾಸ್ತಿ ಯಾರು ಮೇಡಮ್ ಗೆಲ್ಲೋದು? ಗೆಲ್ಲೋರು ಯಾರ್ಯಾರು ಗೊತ್ತಿಲ್ಲ, ಬಟ್ ಅವ್ನು ಮಾತ್ರ ಸೋಲಲ್ಲ ಸರ್. ಅವ್ರು ಸೋಲಲ್ಲ, ಸೋಲಿಸ್ತಾರೆ. ಬಟ್ ಅದಾದ್ಮೇಲೆ ಸಂಜೆ ರಾತ್ರಿ ಎಲ್ರಿಗೂ ಅವರೇ ಬಿರಿಯಾನಿ ಕೊಡಿಸ್ತಾರೆ. ರಕ್ಷ್ ಮೇಡಮ್ ಬಗ್ಗೆ ಐ ಥಿಂಕ್ ಸ್ವಾತಿ ಅಮ್ಮ ಇಸ್ ನನಗೆ ತುಂಬಾ ಎಮೋಷನಲಿ ಕನೆಕ್ಟ್ ಆಗುವಂತ ಒಬ್ಬರು ವ್ಯಕ್ತಿ. ಯಾಕಂದ್ರೆ ಯಾವಾಗ್ಲೂ ಯಾವ್ದೋ ಒಂದು ಸ್ಟ್ರೆಸ್ ಅಲ್ಲಿ ಇರ್ತೀವಿ, ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಇರ್ತೀವಿ. ಬಿಕಾಸ್ ಈ ಕಡೆ ಆಕ್ಟ್ ಮಾಡ್ತಿರ್ತೀನಿ, ಈ ಕಡೆ 100 ಫೋನ್ ಬರ್ತಾ ಇರುತ್ತೆ, ಪ್ರೊಡಕ್ಷನ್ ವಿಚಾರಗಳಾಗಿರ್ಬೋದು, ಟೆನ್ಷನ್ಸ್ ಆಗಿರ್ಬೋದು. ಬಟ್ ವೆನ್ ಎವರ್ ಐ ಕಮ್ ಟು ದ ಸೆಟ್, ವೆನ್ ಐ ಸಿ ಹರ್, ನೋಡಿ ಹಂಗೆ ಇರ್ತಾರೆ, ಇಲ್ಲ ಮರ್ತೋಗುತ್ತೆ. ಅಂದ್ರೆ ನಗು ಮುಖ ಇದೆಯಲ್ಲ, ಒಳ್ಳೆ ಮಗು ತರ ನಗ್ತಿರ್ತಾರೆ ಯಾವಾಗ್ಲೂ. ಐ ಥಿಂಕ್ ಮನಸ್ಸು ತುಂಬಾ ಕ್ಲಿಯರ್ ಆಗಿದ್ರೆ ಮುಖ, ಸೌಂದರ್ಯ, ನಗು ಎರಡು ತುಂಬಾ ಅದ್ಭುತವಾಗಿರುತ್ತೆ ಅಂತ ನಾನು ಪರ್ಸನಲಿ ಬಿಲೀವ್ ಮಾಡ್ತೀನಿ. ಅದು ನಿಜ ಕೂಡ. ಹೌದು ಸರ್. ಸ್ವಾತಿ ಮೇಡಮ್, ಸೆಟ್ ಅಲ್ಲಿ ನಿಮ್ಗೆ ತುಂಬಾ ಇಷ್ಟವಾದವರು ಇಬ್ರು ಮಕ್ಳಿದ್ದಾರೆ? 4 ಇದ್ದಾರೆ. 4? ಈಗ 4. ಬಟ್ ಒಂದು ಇವ್ರ ಜೊತೆ ನಾನು ಫಸ್ಟ್ ಸೀನ್ ಮಾಡಿದ್ದು, ಸೊ ತುಂಬಾ ಇಮೋಷನಲಿ ನಾನು ಕನೆಕ್ಟೆಡ್ ಇದ್ದೀನಿ ಇವ್ರ ಜೊತೆ. ತುಂಬಾ ಅದ್ಭುತವಾದಂತ ಸೀನ್ ಅದು. ನನ್ನನ್ನೇ ತಿಂದು ಹಾಕ್ಬಿಟ್ರು ಅವರು, ಅಂತ ಒಳ್ಳೆ ಆಕ್ಟರ್ ಇವರು. ನಂಗೆ ಅದು ಬಹಳ ಇಷ್ಟ ಆಯ್ತು. ಅಂಡ್ ರಕ್ಷಿತ್ ನನಗೆ ತುಂಬಾ ಇಲ್ಲಿ ಕೂತಿದ್ದಾರೆ, ಅಷ್ಟು ಪ್ರೀತಿ ನಂಗೆ ರಕ್ಷಿತ್ ಕಂಡ್ರೆ. ಅಭಿ, ನಿಮ್ಮ ಅಗ್ರಜನ ಬಗ್ಗೆ? ತುಂಬಾ ಏನು ಹಳೆ ಪರಿಚಯ ಏನಲ್ಲ ಸರ್, ಲೈಕ್ 10-20 ವರ್ಷದ ಹಿಂದೆ ಏನು ಗೊತ್ತಿಲ್ಲ. ಲೈಕ್ ಇವಾಗ ಗಟ್ಟಿ ಮೇಳ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಗಿದ್ದು, ಒಂದ್ 3 ವರ್ಷ ಆಗಿರ್ಬೋದು ಇವತ್ತಿಗೆ. ಬಟ್ ಆ ಒಂದ್ 3 ವರ್ಷದಲ್ಲಿ ಆಲ್ಮೋಸ್ಟ್ ಲೈಕ್ ಒಂದ್ 30 ವರ್ಷ ಆಗೋ ಮೆಮೊರೀಸ್ ಕೊಟ್ಟಿದ್ದಾನೆ. ಅಷ್ಟು ಥಿಂಗ್ಸ್ ಹ್ಯಾವ್ ಡನ್. ಅಂಡ್ ಪರ್ಸನಲಿ ಹೇಳ್ಬೇಕಂದ್ರೆ, ಅವನು ಖುಷಿಯಾಗಿದ್ದಾಗ, ದುಃಖದಲ್ಲಿದ್ದಾಗ, ಕಷ್ಟಪಟ್ಟಾಗ ಅಂಡ್ ಕನ್ಫ್ಯೂಸ್ ಆಗಿರ್ಬೇಕಾರೆ. ಏನಕ್ಕೆ ಅಂದ್ರೆ ಇದು 3 years ಕಮ್ಮಿ ಸ್ಪ್ಯಾನ್ ಆದ್ರೂ ಲೈಕ್ ಆ ಒಂದು ಆಕ್ಟರ್ ಇಂದ ಅವನು ಆಕ್ಟರ್ ಕಮ್ ಪ್ರೊಡ್ಯೂಸರ್ ಜರ್ನಿ ನೋಡಿದೀನಿ 3 years ಅಲ್ಲಿ. ಅವ್ ಸೀನ್ ನಿಮ್ ಖುಷಿ ಆದಾಗಲೂ ಜೊತೆಗಿದ್ದೆ. ಅಂಡ್ ಏನಂದ್ರೆ ಒಂದೊಂದು ಹಲವಾರು ಪ್ರಾಜೆಕ್ಟ್ ಮಾಡ್ತೀವಿ, ಅದ್ರಲ್ಲಿ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಒಬ್ಬೊಬ್ರು ಕ್ಲೋಸ್ ಆಗಿರ್ತಾರೆ. ಪ್ರಾಜೆಕ್ಟ್ ಮುಗ್ದಾದ್ಮೇಲೆ ತುಂಬಾ ರೇರ್, ಲೈಕ್ ಲೈಫ್ ಟೈಮ್ ಜೊತೆಗಿರೋರು. ಐ ಥಿಂಕ್ ಅವನ್ ಟೇಬಲ್ ಅಲ್ಲಿ ಯಾವಾಗ್ಲೂ ಒಂದು ಸೀಟ್ ಇದ್ದೇ ಇರುತ್ತೆ ನನಗೆ ಅಂತ. ಅಂಡ್ ಆಲ್ವೇಸ್ ಹಿಯರ್.
ನಿಮ್ಮಿಬ್ರದ್ದು ಶೂಟಿಂಗ್ ಆಗ್ಬೇಕಾದ್ರೆ ಒಂದು ದುನಿಯಾ, ಮುಗ್ದಾದ್ಮೇಲೆ ಇನ್ನೊಂದು ದುನಿಯಾ, ಆ ಡಿಫ್ರೆಂಟ್ ದುನಿಯಾ ಬಗ್ಗೆ ಹೇಳಿ. ಯಾಕಂದ್ರೆ ನನಗೆ 15 ದಿನದಿಂದಂತೂ ಅದೇ ಕ್ವಶನ್ ಕಾಡ್ತಾ ಇದೆ. ಲೈಕ್ ಇವಾಗ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಲೈಕ್ ಎಲ್ಲರೂ ಮಾಡಿದೀವಿ, ಲೈಕ್ ಒಂದು ಫೋಟೋ ಹಾಕ್ಬಿಟ್ಟು ವಿತ್ ಮೈ ಕ್ರೈಮ್ ಪಾರ್ಟ್ನರ್ ಅಂತ. ಅದು ಸುಳ್ಳದು, ವಿ ಆರ್ ಕ್ರೈಮ್ ಪಾರ್ಟ್ನರ್ಸ್. ಬಟ್ ಜೋಕ್ಸ್ ಅಪಾರ್ಟ್, ಏನಂದ್ರೆ ಲೈಕ್ ಒಂದು ಆಕ್ಟರ್ ಆಗಿ ಅಂಡ್ ಪ್ರೊಡ್ಯೂಸರ್ ಆಗಿ ಒಂದು ಸ್ಟ್ರಗಲ್ ನೋಡ್ತಾ ಇದ್ದೀನಿ ಸರ್. ಹಾಗೇನೆ ನಾನು ಒಂದು ಸ್ಟ್ರಗ್ಲಿಂಗ್ ಆಕ್ಟರ್, ನಂದು ಒಂದು ಇದು ನೋಡ್ತಾ ಇದ್ದಾನೆ. ನಿಯತ್ತಾಗಿ ತುಂಬಾ ಕಷ್ಟಪಟ್ಟು ಬೆಳ್ಕೊಂಡು ಹೋಗ್ತಾ ಇದೀವಿ. ಹಿಂಗೆ ಅಕ್ಕ ಮಾತುಗಳು ಬರುತ್ತೆ. ಅಲ್ಲ, ನಾನು ಮುಂಚೆ ಎಲ್ಲ ಹೇಳ್ತಿದ್ದೆ ಅವನಿಗೆ, ನನಗೆ ಇವಾಗ ಇತ್ತೀಚೆಗೆ ಹೇಳಕ್ ಶುರು ಮಾಡಿದೀನಿ. ನಮ್ಮ ಜರ್ನಿ, ನಮ್ಮ ಮನಸ್ಥಿತಿ, ನಾವೆಷ್ಟು ಸತ್ಯವಾಗಿ ಬದುಕ್ತೀವಿ ಅಷ್ಟೇ ನಮ್ಮನ್ನು ಕಾಪಾಡೋದು. ಪ್ರಪಂಚದಲ್ಲಿ ಎಲ್ಲರಿಗೂ ಒಳ್ಳೆಯವರಾಗೋದಕ್ಕಾಗಲ್ಲ, ಪ್ರಪಂಚದಲ್ಲಿ ಎಲ್ಲರಿಗೂ ನಾವು ಜಸ್ಟಿಫಿಕೇಶನ್ಸ್ ನ ಕೊಡೋದಕ್ಕಾಗಲ್ಲ. ಐ ಥಿಂಕ್ ವರ್ಕ್ ಇಸ್ ಇಂಪಾರ್ಟೆಂಟ್. ಅಂಡ್ ಈ ಪ್ರಪಂಚದಲ್ಲಿ ಎಲ್ಲರಿಗೂ ಒಪ್ಸೋದಕ್ಕೆ, ಎಲ್ಲಾರನ್ನೂ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಜನ ಹೆಂಗಿದ್ರು ಮಾತಾಡ್ತಾರೆ. ಸೊ ಡೋಂಟ್ ಗಿವ್ ಅ ಸೆಕೆಂಡ್ ಥಾಟ್ ಅಬೌಟ್ ಇಟ್. ಅಂಡ್ ಇಟ್ ಇಸ್ ಆಲ್ವೇಸ್ ಅವರಂತಲ್ಲ, ಇವು ನನ್ನ ಫ್ಯಾಮಿಲಿಗಂತೂ ಬಹಳ ಹತ್ರ. ಯಾಕಂದ್ರೆ ಪ್ಯಾಕಪ್ ಆದ್ಮೇಲೆ ಶೆಡ್ಯೂಲ್ ಬ್ರೇಕ್ ಅಂತ ಇರುತ್ತಲ್ಲ, ನಮ್ ಶೆಡ್ಯೂಲ್ ಬ್ರೇಕ್ ಆದಾಗ ಐ ಮೇಕ್ ಶೋರ್ ದಟ್ ಎವ್ರಿಬಡಿ ಗೆದರ್. ಬಿಕಾಸ್ ಸೀರಿಯಲ್ ವರ್ಕಿಂಗ್ ಅನ್ನೋದು ಸುಲಭನೇ ಅಲ್ಲ. ಹೌದು, ನಾವೆಲ್ಲ ಮಾಡಿದೀವಿ ಅಂದ್ರೆ 16 ಅವರ್, 17 ಅವರ್, 18 ಅವರ್ ಕೆಲಸ ಮಾಡಬೇಕು. 24 hours ಕಾಲ್ ಶೀಟ್ ಎಲ್ಲ ಮಾಡ್ಬಿಟ್ಟಿದೀವಿ, ನಿದ್ದೆನೇ ಇರೋದಿಲ್ಲ. ಆತರ ರಿಜಿಡ್ ಸ್ಕೆಡ್ಯೂಲ್ ಇದ್ದಾಗ ಬ್ರೇಕ್ ಆಗುತ್ತೆ. ಸ್ಕೆಡ್ಯೂಲ್ ಬ್ರೇಕ್ ಒಂದು 15 ಡೇಸ್ಗೋ 16 ಡೇಸ್ಗೋ ಸ್ಕೆಡ್ಯೂಲ್ ಬ್ರೇಕ್ ಆದಾಗ ಐ ಮೇಕ್ ಶೋರ್ ಐ ಟೇಕ್ ಎವ್ರಿಬಡಿ ಹೋಮ್. ಡೈರೆಕ್ಟರ್, ಕ್ಯಾಮ್ರಾಮ್ಯಾನ್, ಟಚ್ ಅಪ್ ಬಾಯ್ಸ್, ಆಕ್ಟರ್ಸ್ಗಳು ಎಲ್ಲ ಮನೆ ಕರ್ಕೊಂಡು ಹೋಗ್ತೀನಿ. ಆ ಭೇದ ಭಾವ ಇಲ್ಲ ಸರ್ ಅವ್ರಿಗೆ. ಅಂದ್ರೆ ಇವರು ಟಚ್ ಅಪ್ ಹುಡುಗ, ಆಕ್ಟರ್ ನ ಹೇಗ್ ನೋಡ್ತಾರ ಅವರು, ಆ ಹುಡುಗರು ಹಾಗೆ ಅಷ್ಟೇ. ಟೆಕ್ನಿಷಿಯನ್ಸ್ ಅದೇ ಲೆವೆಲ್ ನಲ್ಲಿ ನೋಡ್ತಾರೆ. ಆಮೇಲೆ ಈಗ ಒಬ್ಬರಿಗೆ ಏನಾದ್ರು ತರಿಸ್ಕೊಟ್ರೆ ಇಡೀ ಸೆಟ್ ತರಿಸ್ಕೊಡ್ತಾರೆ. ಈಗ ನಾನ್ ಯಾಕೆ ಎಲ್ಲಾರನ್ನೂ ತಂದ್ಕೊಡ್ಬೇಕು, ಎಲ್ರಿಗೂ ತಂದ್ಕೊಡ್ತಾರೆ ಸರ್. ಒಂದು ಐಸ್ ಕ್ರೀಮ್ ಆಗಿರ್ಬೋದು, ಏನೇ ಇರ್ಬೋದು, ಪ್ರತಿಯೊಬ್ಬರಿಗೆ ಜ್ಯೂಸ್ ಆಗಿರ್ಬೋದು. ನೀವು ಮೇಕ್ ಶೋರ್ ಎಲ್ರಿಗೂ ಸಿಗ್ಬೇಕದು ಅಂತ. ಅಭಿ, ಅಣ್ಣ ಅಂದ್ರೆ ಅಪ್ಪನ್ ತರ. ನಿಮ್ಮ ನಿಜ ಜೀವನದಲ್ಲಿ ರಕ್ಷ್ ಒಬ್ಬ ಅಣ್ಣನಾಗಿ ಹೇಗ್ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ? ಆಕ್ಚುಲಿ ನನ್ಗೆ ನಿಜ ಜೀವನದಲ್ಲೂ ಅಣ್ಣ ಇಲ್ಲ. ಐ ಹ್ಯಾವ್ ಅ ಸಿಸ್ಟರ್. ಅಣ್ಣ ಇಲ್ಲ ಅಂಡ್ ಡ್ಯಾಡು ಇಲ್ಲ. ಅಂಡ್ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ ಕಸಿನ್ಸ್ ಎಷ್ಟೋ ಜನ ಇದಾರೆ. ಅದು ಬೇರೆ ತರ ಕನ್ಸಿಡರ್ ಆದ್ರೂ ದಿನ ಡೈಲಿ ಒಟ್ಟಿಗೆ ವರ್ಕ್ ಮಾಡ್ತೀವಿ. ಪ್ಯಾಕಪ್ ಆದ್ಮೇಲೆ ಜೊತೆಗಿರ್ತೀವಿ. ಅಂಡ್ ಏನೇ ಕಷ್ಟಗಳಿದ್ರು ಸ್ಪಂದಿಸಿದ ನಾನು ಇದುವರೆಗೂ. ಈ 3 years ಅಲ್ಲಿ he has helped me, he has stood by me. And ಅಣ್ಣ ಅಂತ ಹೇಳಕ್ಕಾಗಲ್ಲ, ಸಮಥಿಂಗ್ ಮೋರ್ ದನ್ ದಟ್. ಸೀರಿಯಲ್ ಅಲ್ಲಿ ಅಗ್ರಜ್ ಅಂತ ಏನ್ ನೋಡ್ತೀವಿ, ಅದಕ್ಕಿಂತ ಹೇಳ್ಬೇಕಂದ್ರೆ ಅದಕ್ಕಿಂತ ಕ್ಯಾರೆಕ್ಟರ್ಸ್ ಗಿಂತ ವೇದಾಂತ್ ವಿಕ್ರಾಂತ್ ಗಿಂತ ಅಭಿಷೇಕ್ ಅಂಡ್ ರಕ್ಷ್ ಆರ್ ಕ್ಲೋಸ್.